ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷ ಎಲ್ಲ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ? ನಡೆಸಿದ್ದಾರೆ, ಕಾಪಾಡಿ ನಡೆಸುವಾಗ ಕೊನೆಯ ತಿಂಗಳಾಗಿರ್ಬೇಕಾದ್ರೆ ಇಟ್ ಇಸ್ ಟೈಮ್ ಟು ಕ್ಲೇಮ್ ಯುವರ್ ಪ್ರಾಮಿಸಸ್. ಅಂದ್ರೆ ನಿಮ್ಮ ವಾಗ್ದಾನಗಳು, ದೇವರು ನಿಮಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ಪಡೆದುಕೊಳ್ಳುವಂತ ಕಾಲ. ಯಾಕಂದ್ರೆ ಎಲ್ಲರಿಗೂ ದೇವರು ವರ್ಷ ಆರಂಭದಲ್ಲಿ ಏನ್ ಮಾಡಿರ್ತಾರೆ? ಒಂದು ಪ್ರಾಮಿಸ್ ಕೊಟ್ಟಿರ್ತಾರೆ. ವಾಗ್ದಾನ ಜೊತೆಯಲ್ಲಿ ಏನ್ ಕೊಡ್ತಾರೆ? ಒಂದು ಕಟ್ಟಳೆ. ವಾಗ್ದಾನ ಅನ್ನೋದು ಪ್ರಾಮಿಸ್, ಆಶೀರ್ವಾದ. ದೇವರ ಜೊತೆ ಏನ್ ಮಾಡ್ತಾ ಇದ್ದಾರೆ? ಒಂದು ಕಟ್ಟಳೆ, ಅಂದ್ರೆ ಒಂದು ಕಮಾಂಡ್ಮೆಂಟ್ ಕೊಡ್ತಾ ಇದ್ದಾರೆ, ಇದನ್ನ ನೀವು ಪಾಲಿಸಬೇಕು ಅಂತ. ನಾವು ಅದನ್ನು ಪಾಲಿಸುವಾಗ ಒಂದು ವರ್ಷ ಅಲ್ಲ, ನಾವು ಏನಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ತೀವಿ? ಒಂದು ಪ್ರಾಮಿಸ್, ಒಂದು ಅಂದ್ರೆ ದೇವರ ಹತ್ರ ಒಂದು ಆಶೀರ್ವಾದ, ಒಂದು ವಾಗ್ದಾನ ಮತ್ತೆ ಒಂದು ಕಟ್ಟಳೆ ಏನಕ್ಕೋಸ್ಕರ ತಗೊಳ್ತೀವಿ? ನಾವು ಇದನ್ನ ಮಾಡಿದ್ರೆ ದೇವರು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರೆ? ನಡೆಸ್ತಾರೆ ಅನ್ನುವಂತ ನಂಬಿಕೆ ಇರ್ತದೆ. ನಾವು ವಾಗ್ದಾನಗಳನ್ನು ಪಡೆದುಕೊಳ್ಳುವುದಕ್ಕೆ ಕಾರಣ, ನಾನು ಈ ಕಟ್ಟಳೆಯನ್ನು ಫಾಲೋ ಮಾಡಿದ್ರೆ ದೇವರು ನನ್ನ ಜೀವನದಲ್ಲಿ ಇದನ್ನ ಮಾಡ್ತಾರೆ. ಸೊ ನಮ್ಮೆಲ್ರಿಗೂ ಗೊತ್ತು ದೇವ್ರು ಏನ್ ವಾಗ್ದಾನ ಕೊಟ್ಟಿದ್ದಾರೆ ಅಂತ. ನಿಮ್ ಜ್ಞಾಪಕ ಇಲ್ಲ ಅಂದ್ರೆ ಏನ್ ಮಾಡಿದ್ರೆ ಆ ವಾಗ್ದಾನ ಎತ್ತು ನೀವು ಏನ್ ಮಾಡಿ ಓದಿ ನೋಡಿ. ದೇವರು ನಿಮ್ಗೆ ವಾಗ್ದಾನ ಒಂದು ಕಟ್ಟಳೆ ಕೊಟ್ಟಿರ್ತಾರೆ. ಈ ವಾಗ್ದಾನವನ್ನು, ಈ ಕಟ್ಟಳೆಯ ವಾಕ್ಯವನ್ನು ನಾವು ಇಷ್ಟು ಜನ ಪಾಲಿಸಿದೀವಿ ಅಂತ ಏನ್ ಗೊತ್ತು? ನಮಗ್ ಮಾತ್ರ ಗೊತ್ತು. ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತು. ದೇವರು ಹೇಳಿರುವಂತ ದಾರಿಯಲ್ಲಿ ನಾನು ಈ ವರ್ಷ ನಡೆದಿಲ್ವ? ನಾನು ನಡೆದಿದ್ರೆ ಈ ತಿಂಗಳು ನಾನು ಏನ್ ಮಾಡ್ಬೋದು? ದೇವ್ರ ಹತ್ರ ಹೋಗಿ, ದೇವರೇ ನೀವು ಹೇಳಿರುವಂತ ದಾರಿಯಲ್ಲಿ ನಾನು ಏನ್ ಮಾಡಿದ್ದೀನಿ? ನಡೆದಿದ್ದೀನಿ. ನನಗೇನ್ ಮಾಡಿ? ನನ್ನ ವಾಗ್ದಾನವನ್ನು, ನೀವು ಕೊಟ್ಟಂತ ವಾಗ್ದಾನವನ್ನು ಏನ್ ಮಾಡಿ ನೆರವೇರಿಸಿ. ಯಾವ ರೀತಿ ಅಂದ್ರೆ ಇದನ್ನೇನೊಂದು ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ನಾವು ದೇವರೇ ಇದನ್ನ ಮಾಡದೆ ನನಗೆ ಮಾಡಿ ಅಂತ ಹೇಳುವುದು ನಾವ್ ಎಷ್ಟು ಜನ ಏನಂತೀವಿ? ತಪ್ಪಾದ ವಿಷಯ. ಏನಂದ್ರೆ ಎಷ್ಟು ಜನ ಏನ್ ಮಾಡ್ತೀವಿ ಗೊತ್ತಾ? ದೇವ್ರೇ ನಾನು ಇಷ್ಟು ಪರಿಶುದ್ಧವಾಗಿದೆ, ಇದರಿಂದ ಏನ್ ಮಾಡಿ ನನಗೆ ಇದನ್ನ ಕೊಡಿ. ಆ ರೀತಿ ನಾನು ಮಾತಾಡ್ತಾ ಇಲ್ಲ. ದೇವ್ರೇ ನೀವು ಹೇಳಿರುವುದನ್ನ ನಾನು ಮಾಡಿದ್ದೀನಿ, ನೀವು ವಾಗ್ದಾನ ಮಾಡಿ ಅನ್ನೋದಕ್ಕೂ, ದೇವ್ರೇ ನಾನು ಇಷ್ಟು ಪರಿಶುದ್ಧವಾಗಿದ್ದೀನಿ, ನನಗೆ ಇದು ಮಾಡಿ ಅನ್ನೋದಕ್ಕೆ ಏನಿದೆ? ವ್ಯತ್ಯಾಸ ಇದೆ. ನಮ್ಮ ಪರಿಶುದ್ಧತೆಯ ಮೇಲಿಂದ ನಾವು ದೇವರ ಪ್ರಸನ್ನತೆಗೆ ಹೋಗ್ತಾ ಇಲ್ಲ. ಯಾರು ಪರಿಶುದ್ಧತೆ ಮೇಲಿಂದ ಹೋಗ್ತಾ ಇದ್ದೀವಿ? ಯೇಸು ಕ್ರಿಸ್ತುವಿನ ಪರಿಶುದ್ಧತೆ. ಆಮೆನ್. ಹಲ್ಲೆಲೂಯಾ. ಇದಕ್ಕೆ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ಮೊದಲ 5 ಪುಸ್ತಕಗಳು ಯಾವ್ದಿದೆ ದೇವರ ವಾಕ್ಯದಲ್ಲಿ? ಮೊದಲು 5 ಪುಸ್ತಕಗಳು. ಗೊತ್ತಿಲ್ಲದೆ ಇರೋರು ಇಂಡೆಕ್ಸ್ ಪೇಜ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೊದಲು 5 ಪುಸ್ತಕಗಳು, ಫಸ್ಟ್ 6 ಬುಕ್ಸ್ ಆಫ್ ದ ಬೈಬಲ್. ಮೊದಲು 6 ಪುಸ್ತಕಗಳು ಏನ್ ಬರುತ್ತೆ? ಒಂದು ಆದಿಕಾಂಡ, ವಿಮೋಚನ ಕಾಂಡ, ಧರ್ಮೋಪದೇಶ ಕಾಂಡ. ನೀವೇ ಹೇಳ್ಬೇಕು, ನಾನು ಹೇಳ್ತಾ ಇಲ್ಲ. ಮೊದಲು ಆದಿಕಾಂಡ, ಜೆನಿಸಿಸ್, ಎಕ್ಸಡಸ್ ವಿಮೋಚನ ಕಾಂಡ, ಲೆವಿಟಿಕಸ್ ಯಾಜಕ ಕಾಂಡ, ಆಮೇಲೆ ನಂಬರ್ಸ್ ಅರಣ್ಯ ಕಾಂಡ, ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ. ಮೊದಲು ಆದಿಕಾಂಡದಲ್ಲಿ ಏನ್ ನಡೀತಾ ಇದೆ? ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನ ಕೊಡ್ತಾರೆ, ನಾನು ಏನ್ ಮಾಡ್ತೀನಿ? ಈ ನೆಲವನ್ನು ನಿನಗೂ ನಿನ್ನ ಸಂತತಿಗೂ ಕೊಡ್ತೇನೆ ಅಂತ. ಅಬ್ರಹಾಮನಿಗೆ ಕೊಟ್ಟಿದ್ದು ಬೇರೆ ಯಾರು ಕೊಡ್ತಾ ಇದ್ದಾರೆ? ಅಬ್ರಹಾಮ್, ಇಸಾಕ್, ಯಾಕೋಬ್. 3 ಜನರಿಗೆ ಏನ್ ಮಾಡ್ತಾ ಇದ್ದಾರೆ? ಆ ಸಂತತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಾನು ನಿಮಗೆ ಈ ವಾಗ್ದಾನವನ್ನು ಕೊಡ್ತೀನಿ, ನಿಮ್ಮ ಸಂತತಿಗೆ ಕೊಡ್ತೀನಿ ಅಂತ ಏನ್ ಮಾಡ್ತಾರೆ? ಪ್ರಾಮಿಸ್ ಕೊಡ್ತಾ ಇದ್ದಾರೆ. ಆ ಪ್ರಾಮಿಸ್ ನ ನೆರವೇರಿಸೋದು ಯಾರ ಮೂಲಕ ನೆರವೇರಿಸ್ತಾ ಇದ್ದಾರೆ? ಅಬ್ರಾಹ್ಮನ ಮೂಲಕ ಅವರ ಸಂತತಿಗೆ ನೆರವೇರಿಸ್ತಾ ಇದ್ದಾರೆ. ಪ್ರಾಮಿಸ್ ಕೊಟ್ಟಿದ್ದು ಅಬ್ರಾಹ್ಮನಿಗೆ, ನಡೆದಿದ್ದು ಯಾರಿಗೆ? ಇಸ್ರೇಲ್ ಜನರಿಗೆ. ಆದ್ರೆ ಇಸ್ರೇಲ್ ಜನರಿಗೆ ನಡೆಯುವವರೆಗೂ ಏನೆಲ್ಲ ನಡೀತಾ ಇದೆ ಬಿಡಲಲ್ಲಿ ನೋಡಿ. ಯೋಸೇಫನ್ ಎಲ್ಲಿ ಹೋಗ್ತಾ ಇದ್ದಾನೆ? ಈಜಿಪ್ಟ್ಗೆ ಹೋಗ್ತಾ ಇದ್ದಾರೆ. ಯೋಸೇಫನು ಈಜಿಪ್ಟಿನಲ್ಲಿ ಇದ್ದು ಅಲ್ಲಿ ಮುಗಿದು ಎಲ್ಲ ಆಗಿ ಎಕ್ಸಡಸ್ ಅಲ್ಲಿ ಏನಾಗ್ತಾ ಇದೆ? ವಿಮೋಚನಾ ಕಾಂಡದಲ್ಲಿ ಏನಾಗ್ತಾ ಇದೆ? ಮೋಸೆ ಮೂಲಕ ಇಸ್ರೇಲ್ ಜನರನ್ನ ಏನ್ ಮಾಡ್ತಾ ಇದ್ದಾರೆ? ದೇವರು ಹೊರಗೆ ತರ್ತಾ ಇದ್ದಾರೆ. ಅವರ ನೆಲದೊಳಗಡೆ ಏನ್ ಮಾಡ್ತಾ ಇದ್ದಾರೆ? ತರ್ತಾ ಇದ್ದಾರೆ. ಕಾನಾನ್ ದೇಶವನ್ನು ಕೊಡ್ತೀನಿ ಅಂತ. ಆದರೆ ಇಸ್ರೇಲ್ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ವಿರೋಧವಾಗಿ ಕಂಪ್ಲೇಂಟ್ ಮಾಡ್ತಾರೆ, ಗುಣಗುಡ್ತಾರೆ. ಎಷ್ಟು ಸತಿ ಗುಣಗುಡ್ತಾರೆ? 10 ಸತಿ ಏನ್ ಮಾಡ್ತಾ ಇದ್ದಾರೆ? ಯಾವ ರೀತಿ ದೇವರು ಅವರ ಕಣ್ಮುಂದೆನೆ 10 ವಾದಗಳು ಯಾರು ಕಳಿಸ್ತಾ ಇದ್ದಾರೆ? ಈಜಿಪ್ಟ್ ಜನರಿಗೆ ಯಾವ ರೀತಿ 10 ವಾದೆಗಳನ್ನು ಕಳಿಸಿದ್ರು, ಅದೇ ರೀತಿಯಲ್ಲಿ 10 ಸತಿ ಇವರು ಚಾನ್ಸ್ ಕೊಡ್ತಾರೆ. ಯಾರಿಗೆ? ಇಸ್ರೇಲ್ ಜನರಿಗೆ. ಆದ್ರೆ 10 ಸತಿ ಇವ್ರು ಏನ್ ಮಾಡ್ತಾರೆ? ದೇವರು ಎಷ್ಟೇ ಅವರ ಕಣ್ಮುಂದೆ ಅತಿಶಯಗಳನ್ನು ಮಾಡಿದ್ರು ಸಹ ಅವ್ರು ಏನ್ ಮಾಡಿಲ್ಲ, ಒಪ್ಕೊಡ್ತಾರೆ. ದೇವರು ಅವ್ರು ಎಷ್ಟು ಸತಿ ಮಾಡ್ತಾರೆ? 10 ತಪ್ಪು 2 ವರ್ಷದಲ್ಲಿ ಮಾಡ್ತಾರೆ. ಅವರು ಈಜಿಪ್ಟ್ ಅನ್ನು ಬಿಟ್ಟು ದೇವರು ಅವರಿಗೆ ನೀವು
ಪನಿಷ್ಮೆಂಟ್ ಕೊಡ್ತಾರಲ್ಲ, ಎಲ್ಲಿ ಕೊಡ್ತಾರೆ? ನಂಬರ್ಸ್ ಅಲ್ಲಿ. ಅರಣ್ಯಕಾಂಡದಲ್ಲಿ ಲಾಸ್ಟ್ ವೀಕ್ ಓದ್ಕೊಂಡ್ವಿ. ಏನ್ ಮಾಡ್ತಾ ಇದ್ದಾರೆ? ದೇವರವರಿಗೆ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಏನಂತ? 20 ವಯಸ್ಸು ಕೆಳಗಡೆ ಇರುವಂತವ್ರು ಮಾತ್ರ ಏನ್ ಮಾಡ್ತಾರೆ? ಕಾನಾನ್ ದೇಶವನ್ನು ಹೋಗಿ ಸೇರ್ತಾರೆ. ಅದನ್ನು ಬಿಟ್ರೆ ಬೇರೆ ಯಾರು ಹೋಗಿ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ? ಯಾಕೋಬ ಮತ್ತೆ ಕಾಲೇಬ ಅವರಿಬ್ರು ಮಾತ್ರ ಏನಾಗಿದ್ರು? 20 ವಯಸ್ಸಿಗಿಂತ ಜಾಸ್ತಿ ಇದ್ದವರು. 20 ವಯಸ್ಸಿಗಿಂತ ಜಾಸ್ತಿ ಇದ್ದವ್ರು ಯಾರು? ಯೋಶುವ ಮತ್ತೆ ಕಾಲೇಬ್. ಅವರಿಬ್ಬರನ್ನು ಬಿಟ್ರೆ ಅಲ್ಲಿ ಹೋಗಿ ಸೇರಿದವರೆಲ್ಲ 20 ವಯಸ್ಸಿಗಿಂತ ಕಡಿಮೆ ಇದ್ದವರು. ದೇವರು ಏನಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ? ನಿಮ್ಮ ಸಂತತಿಯಲ್ಲೇ ಯಾರು ವಾಗ್ದಾನವನ್ನು ಏನ್ ಮಾಡಬಾರ್ದು, ಹೋಗಿ ನೋಡಬಾರ್ದು. ಯಾಕೆ? ನೀವು ಕಣ್ಮುಂದೆನೆ ದೇವರು ನಿಮ್ಗೆ 10 ಸತಿ ಎಷ್ಟೋ ಅತಿಶಯಗಳನ್ನು ಮಾಡಿದ್ರೆ ನೀವು ಏನ್ ಮಾಡ್ತಾ ಇಲ್ಲ? ನಂಬ್ತಾ ಇಲ್ಲ ದೇವರನ್ನು. ಈ ಕಾರಣದಿಂದ ಏನಾಗ್ತಾ ಇದೆ? 2 ವರ್ಷ ಈಜಿಪ್ಟಿನಿಂದ ಅವ್ರು ಬಂದು ಎಲ್ಲಿದ್ದಾರೆ? ಅರಣ್ಯದಲ್ಲಿದ್ದಾರೆ. 2 ವರ್ಷ ಇದ್ದಾರೆ. 2 ವರ್ಷ ಆದ್ಮೇಲೆ ದೇವರು ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಏನಂತ? 38 ವರ್ಷ ಇಲ್ಲಿರುವಂತ ಎಲ್ಲರೂ ಸಾಯುವವರೆಗೂ ನೀವೇನ್ ಮಾಡ್ಬೇಕು? ಅರಣ್ಯದಲ್ಲಿ ಇರಬೇಕು. 38 ವರ್ಷ ಏನಾಗ್ತಾ ಇದೆ? ಅದಾದ್ಮೇಲೆ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಟೋಟಲ್ ಆಗಿ ಎಷ್ಟು ವರ್ಷ ಆಗುತ್ತೆ? 40 ವರ್ಷ. 40 ವರ್ಷ ಅವ್ರ ಅರಣ್ಯದಲ್ಲಿ ಇರುವುದೇ ಅರಣ್ಯಕಾಂಡ. ನಂಬರ್ಸ್ ಅನ್ನುವಂಥ ಪುಸ್ತಕ 40 ಇಯರ್ಸ್ ಅವರು ಅರಣ್ಯದಲ್ಲಿ ಏನೆಲ್ಲ ಆಯ್ತು. ನೆಕ್ಸ್ಟ್ ಬುಕ್ ಏನ್ ಬರ್ತಾ ಇದೆ? ಡ್ಯೂಟ್ರಾನಮಿಗೆ ಏನ್ ಹೇಳ್ತೀವಿ? ಧರ್ಮ ಉಪದೇಶ ಕಾಂಡ. ಈ ಧರ್ಮ ಉಪದೇಶ ಕಾಂಡ ಏನಕ್ಕೆ ಅಷ್ಟು ಮುಖ್ಯ ಅಂದ್ರೆ, ಮೋಸೆನೂ ಸಹ ಏನಾಗಲ್ಲ, ಎಲ್ಲೋಗಲ್ಲ, ಕಾನಾನ್ ದೇಶಕ್ಕೆ ಹೋಗಿ ಸೇರೋದಿಲ್ಲ. ಮೋಸೆನೂ ಸಹ ಕಾನಾನ್ ದೇಶಕ್ಕೆ ಹೋಗಿ ಸೇರುವುದಿಲ್ಲ ಅಂತ ಕಾರಣದಿಂದ ಧರ್ಮ ಉಪದೇಶ ಕಾಂಡಗ ಏನಕ್ಕೋಸ್ಕರ ಬರೀತಾರೆ ಅಂದ್ರೆ, ಮೋಸೆ ನೀವು ನಂಬರ್ಸ್ ಅರಣ್ಯಕಾಂಡ ಲಾಸ್ಟ್ ಚಾಪ್ಟರ್ ವರೆಗೂ ನೋಡಿದ್ರೆ ಅವ್ರು ಇನ್ನೇನು ಕಾನಾನ್ ದೇಶ ಒಳಗಡೆ ಹೋಗೋದಕ್ಕೆ ಮೊದಲು ಬಂದು ನಿಂತ್ಕೊಂಡಿರ್ತಾರೆ. ಮೋಸೆ ಏನ್ ಮಾಡ್ತಾರೆ ಅಂದ್ರೆ, ಧರ್ಮ ಉಪದೇಶ ಕಾಂಡ ಬರೆಯುವುದಕ್ಕೆ ಕಾರಣ ಏನೆಲ್ಲ ನಡೆದಿದೆ, ನೆಕ್ಸ್ಟ್ ನೀವೇನೆಲ್ಲ ಮಾಡ್ಬೇಕು, ಇದನ್ನೆಲ್ಲವನ್ನು ಒಂದು ಸಮ್ಮರಿ ತರ ಕೊಡೋದೇ ಧರ್ಮೋಪದೇಶ ಕಾಂಡ. ಅವ್ರು ಯೋರ್ದಾನ್ ನದಿಯನ್ನು ದಾಟಿ ಹೋದ್ರೆ ಏನಾಗುತ್ತೆ? ಇವಾಗ ಅವ್ರ ನೆಲವನ್ನು ಹೋಗಿ ಏನ್ ಮಾಡ್ಬೋದು? ಸೇರ್ಕೋಬಹುದು, ಆಕ್ರಮಣೆ ಮಾಡಕ್ಕೆ ಪ್ರಾರಂಭಿಸಬಹುದು. ಧರ್ಮೋಪದೇಶ ಕಾಂಡದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಯೋಶುವನ ನೀನೇ ನೆಕ್ಸ್ಟ್ ಲೀಡರ್ ಅಂತ ಹೇಳಿ ಲಾಸ್ಟ್ ಧರ್ಮೋಪದೇಶ ಕಾಂಡ ಲಾಸ್ಟ್ ಅಲ್ಲಿ ಏನಾಗ್ತಾರೆ? ಮೋಸೆ ಮನೆ ಮೇಲೆ ಹೋಗ್ತಾರೆ. ದೇವರು ಅವ್ರನ್ನ ತಗೊಳ್ತಾರೆ. ಧರ್ಮೋಪದೇಶ ಕಾಂಡ ಬರೆದಿರುವಂತ ಕಾರಣನೇ ಏನು? ಇದೆಲ್ಲ ಇದೆ, ಸಮ್ಮರಿ ಕೊಡೋದೆ. ಇದೆಲ್ಲ ನಡೆಯಿತು, ದೇವ್ರು ನಿಮ್ಮೆಲ್ಲ ದಾಟಿಸ್ಕೊಂಡ್ಬಂದ್ರೆ ಏನ್ ಮಾಡ್ಬೇಡಿ, ಮರಿಬೇಡಿ ಅಂತ ಹೇಳುವಂತ ಪುಸ್ತಕನೇ ಧರ್ಮೋಪದೇಶ ಕಾಂಡ. ಅರಣ್ಯಕಾಂಡ ಏನಕ್ಕೋಸ್ಕರ ಬರ್ತಿದ್ದಾರೆ? ದೇವರು ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದಾರೋ ಅದೆಲ್ಲ 40 ವರ್ಷದ ಪನಿಷ್ಮೆಂಟ್ ಏನಕ್ಕೆಲ್ಲ ಬಂತು ಅಂತ ನೀವು ಅರಣ್ಯಕಾಂಡ ಓದಿದ್ರೆ ಅರ್ಥ ಆಗುತ್ತೆ. ಲೆವಿಟಿಕಸ್, ಯಾಜಕ ಕಾಂಡ ಮತ್ತೆ ಎಕ್ಸಡಸ್ ವಿಮೋಚನಾ ಕಾಂಡ ಎರಡೂ ಸಹ ದೇವರ ಪರಿಶುದ್ಧತೆಯನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಆ 2 ಪುಸ್ತಕಗಳು ದೇವರು ಯಾವ ರೀತಿ ಕಾಪಾಡ್ತಾರೆ, ದೇವರು ಯಾವ ರೀತಿ ತನ್ನ ಮಹಿಮೆಯನ್ನು ತೋರಿಸ್ತಾರೆ, ದೇವರು ಯಾವ ರೀತಿ ಪರಿಶುದ್ಧರಾಗಿದ್ದಾರೆ ಅಂತ ನಮಗೆ ಅರ್ಥ ಮಾಡಿಸುವಂತ 2 ಪುಸ್ತಕಗಳು ಯಾವುದು? ವಿಮೋಚನಾ ಕಾಂಡ ಮತ್ತೆ ಯಾಜಕ ಲೆವಿಟಿಕಸ್, ಲೇವಿಯ. ಸೊ ಇದು 2 ಪುಸ್ತಕಗಳು ಏನಕ್ಕೋಸ್ಕರ? ದೇವರ ಪರಿಶುದ್ಧತೆಯನ್ನು ಅರ್ಥ ಮಾಡಿಕೊಂಡು ಅವರ ಕಟ್ಟಳೆಗಳೆಲ್ಲವನ್ನೂ ಹೇಳಿದ್ದು ಆ 2 ಪುಸ್ತಕಗಳಲ್ಲಿ. ನೆಕ್ಸ್ಟ್ ಅರಣ್ಯಕಾಂಡದಲ್ಲಿ ಪನಿಷ್ಮೆಂಟ್ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಬರ್ತಾ ಇದೆ? ನೆಕ್ಸ್ಟ್ ಪುಸ್ತಕ ಯಾವುದು? ಧರ್ಮೋಪದೇಶ ಕಾಂಡ. ಫುಲ್ ಒಂದು ಸಮ್ಮರಿ ತರ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಏನಾಗ್ತಾ ಇದೆ? ಯೋಶುವ ಪುಸ್ತಕದಲ್ಲಿ ಯೋಶುವ ಏನ್ ಮಾಡ್ತಾ ಇದ್ದಾರೆ? ಹೋಗಿ ಆ ನೆಲವನ್ನು ಏನ್ ಮಾಡ್ತಾ ಇದ್ದಾರೆ? ಬಿಟ್ ಮಾಡ್ತಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ. ನಾನು ಏನಕ್ಕೋಸ್ಕರ ಎಷ್ಟು ಫುಲ್ ಸಮ್ಮರಿ ಹೇಳಿದೆ ಅಂದ್ರೆ, ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ದೇವರು ಇಸ್ರೇಲ್ ಜನರ ಜೀವನದಲ್ಲಿ ಅಥವಾ ಒಂದು ವಾಗ್ದಾನ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ದೇವರು ಅಂತ ನಮ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಇವಾಗ ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ತೀವಿ? ಎವ್ರಿ ಜಾನ್ವರಿ ಏನ್ ಮಾಡ್ತೀವಿ? ಜಾನ್ವರಿ 31 ಏನ್ ಮಾಡ್ತೀವಿ? ದೇವ್ರ ಹತ್ರ ಒಂದು ವಾಗ್ದಾನ ತಗೊಳ್ತೀವಿ. ದೇವ್ರ ಹತ್ರ ವಾಗ್ದಾನ ತಗೊಳ್ಳೋದು ದೊಡ್ಡ ವಿಷಯನೇ ಇಲ್ಲ. ವಾಗ್ದಾನ ಜೊತೆ ಕಟ್ಟಳೆ ಬರುತ್ತಲ್ಲ, ಯಾವ ರೀತಿ ಅದನ್ನ ನಡೆದ್ರೆ ದೇವ್ರು ನನಗೆ ಈ ವರ್ಷದೆಲ್ಲ ಆಶೀರ್ವಾದ ಕೊಡ್ತಾರೆ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಆ ಅರ್ಥ ಇಲ್ಲದೆ ಹೋದಾಗ ದೇವರು ನಮ್ಮನ್ನ ಯಾವ ರೀತಿ ನಡೆಸ್ತಾರೆ ಅನ್ನುವಂತ ತಿಳುವಳಿಕೆ ನಮ್ಮಲ್ಲಿ ಇಲ್ಲದೆ ಇರುವಾಗ ನೀವು ತಗೊಳ್ಳುವಂತ ವಾಗ್ದಾನ ವ್ಯರ್ಥ, ವೇಸ್ಟ್. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಏನ್ ಮಾಡ್ತಾ ಇರ್ತೀವಿ? ವಾಗ್ದಾನ ತಗೊಳ್ತೀವಿ, ದೇವರು ಅದನ್ನ ನಡೆಸಿದ್ರ ಇಲ್ವಾ ಅಂತ ಕೂಡ ಏನ್ ಮಾಡಲ್ಲ, ಚೆಕ್ ಮಾಡಲ್ಲ. ಯಾಕಂದ್ರೆ ವರ್ಷ ಫುಲ್ಲು ಅದಿಟ್ಕೊಂಡು ನಾನು ಏನ್ ಮಾಡಿರಲ್ಲ, ಪ್ರಾರ್ಥನೆ ಮಾಡಿರಲ್ಲ, ಕೇಳ್ಪಡ್ತಿಲ್ಲ. ಆ ಪೇಪರ್ ಏನಾಯ್ತು? ಬರೀ ಪೇಪರ್ ಅಷ್ಟೇ. ಆಬ್ರಾಮ್ನಿಗೆ ದೇವ್ರ ವಾಗ್ದಾನ ಕೊಟ್ಟ ಮೇಲೆ ಆ ವಾಗ್ದಾನ ಇಟ್ಕೊಂಡು ಆಬ್ರಾಮ್ ನಿಂತಿಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಆ ವಾಗ್ದಾನ ಅಷ್ಟೇ ಮುಗೀತು.
ದೇವರು ವಾಗ್ದಾನ ಕೊಡ್ತಾರೆ, ನಾನು ಅದನ್ನ ಕೀಳ್ಪಡಿತಾ ಇದ್ದೀನ? ಗಾಡ್ ಆಲ್ವೇಸ್, ಯಾವಾಗಲೂ ದೇವರು ಒಂದು ವಾಗ್ದಾನ, ಒಂದು ಪ್ರಾಮಿಸ್ ಕೊಡುವಾಗ ಜೊತೆಲಿ ಏನ್ ಕೊಡ್ತಾರೆ? ಕಟ್ಟಳೆಯನ್ನು ಸಹ ಕೊಡ್ತಾರೆ. ನಾವು ಏನ್ ಮಾಡ್ತೀವಿ? ವಾಗ್ದಾನ ಕೇಳಿದ ತಕ್ಷಣ ಸಂತೋಷದಿಂದ ಇರುವಂತ ಜನರು ಕಟ್ಟಳೆಯನ್ನು ಏನ್ ಮಾಡ್ತೀವಿ? ಮಾಡ್ತೀವಿ. ನಾವು ಇವತ್ತು ಯಾರ ಜೀವನ ತಗೊಂಡು ನೋಡೋಣ ಅಂದ್ರೆ ಯೋಸೇಫನ ಜೀವನ ನೋಡೋಣ. ಆದ್ರೆ ಅದಕ್ಕೆ ಮೊದಲು ಏನ್ ಹೇಳ್ಬೇಕಂದ್ರೆ, ದೇವರು ಇವತ್ತು ಮಾತನಾಡಬೇಕಾದ್ರೆ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರೆಲ್ಲ ಕೀಳ್ಪಡಿತಿದ್ದಾರೋ ಇವತ್ತು ದೇವ್ರು ಏನ್ ಮಾಡ್ತಾ ಇದ್ದಾರೆ? ಹೊಸ ಕಾಲದೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಆಮೇಲೆ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಮೊದಲು ಯೋಸೇಫಿನ ಜೀವನವನ್ನು ಒಂದು ಸತಿ ನಿಮಗೆಲ್ಲರೂ ಗೊತ್ತಿದೆ, ನಾವು ಓದೋದಕ್ಕೆ ತುಂಬಾ ಸಮಯ ತಗೊಳುತ್ತೆ, ನಾನು ಶಾರ್ಟ್ ಆಗಿ ಹೇಳ್ತೀನಿ. ನೀವು ಎಲ್ಲಿಂದ ಓದ್ಬೋದಂದ್ರೆ ಆದಿಕಾಂಡ 27ನೇ ಅಧ್ಯಾಯದಿಂದ ನೀವು ಯೋಸೇಫಿನ ಕಥೆಯನ್ನು ಓದ್ಬೋದು. ಜೆನಿಸಿಸ್ 37 ಇಂದ ನೀವು ಕಂಟಿನ್ಯೂಸ್ ಆಗಿ ಓದಿದ್ರೆ ಫುಲ್ ಯೋಸೇಫಿನ ಕಥೆಯೇ. ಜೆನಿಸಿಸ್ 37 ಅಲ್ಲಿ ಯೋಸೇಫನಿಗೆ ಏನಾಗ್ತಾ ಇದೆ? ಮೊದಲು ದೇವರು ಒಂದು ವಾಗ್ದಾನ ಕೊಡ್ತಾ ಇದೆ. ಕನಸಿನಲ್ಲಿ ಅವ್ರಿಗೆ ಏನ್ ಕೊಡ್ತಾ ಇದ್ರೆ, ಪ್ರಾಫೆಸಿ ತರ ಒಂದು ವಿಷನ್ ಕೊಡ್ತಾರೆ. ಯಾರಿಗೆ? ಯೋಸೇಫನಿಗೆ. ದೇವರು ಯೋಸೇಫನಿಗೆ ಕೊಟ್ಟಿದ್ದ ರೀತಿಯಲ್ಲಿ ಯಾಕೋಬ್ ಅವರ ತಂದೆ, ಯಾರ ತಂದೆ? ಯೋಸೇಫನ ತಂದೆ ಯಾರು? ಯಾಕೋಬ್. ಇಸ್ರೇಲ್ ಅನ್ನುವಂತ ಯಾಕೋಬ್. ಯಾಕೋಬನ್ ಏನ್ ಮಾಡ್ತಾನೆ ಅಂದ್ರೆ, ತನ್ನ ತನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಇರುವುದರಿಂದ ಏನ್ ಮಾಡ್ತಾ ಇದ್ದಾರೆ? ಒಂದು ಕೋಟ್ ಕೊಡ್ತಾರೆ, ಒಂದು ಕೋಟ್, ಅಂಗಿಯನ್ನು ಕೊಡ್ತಾರೆ, ಒಂದು ಕೋಟ್ ಕೊಡ್ತಾರೆ. ಕೋಟ್ ಅಂತ ಇಟ್ಕೊಳ್ಳಿ, ಒಂದು ಅಂಗಿಯನ್ನು ಕೊಡ್ತಾರೆ. ಈ ಅಂಗಿಯನ್ನು ಏನ್ ಮಾಡ್ತಾನೆ ಅವನು? ತುಂಬಾ ಧರಿಸ್ಕೊಳ್ಳಿ. ಯಾಕಂದ್ರೆ ತುಂಬಾ ಚೆನ್ನಾಗಿರುವಂತ ಒಂದು ಕೋಟ್ ನ ಏನ್ ಮಾಡ್ತಾ ಇದ್ದಾರೆ? ಯಾಕೋಬನು ತನ್ನ ತುಂಬಾ ಪ್ರಿಯವಾದ ಮಗನಿಗೆ ಏನ್ ಮಾಡ್ತಾ ಇದ್ದಾರೆ? ಕೊಡ್ತಾರೆ. ಯಾಕೋಬನಿಗೆ ಎಷ್ಟು ಮಕ್ಕಳಿದ್ರು? ಎಷ್ಟು ಜನ? 12 ಜನ ಮಕ್ಕಳು. 12 ಜನ ಮಕ್ಕಳಲ್ಲಿ ಯಾಕೋಬನು ಸಹ, ಯೋಸೇಫನು ಸಹ ಒಂದು ಮಗ. ಆದ್ರೆ ಇವರ ಬ್ರದರ್ಸ್ ಏನಾಗಲ್ಲ, ಯೋಸೇಫನನ್ನ ಕಂಡ್ರೆ ಇಷ್ಟ ಆಗಲ್ಲ. ಯಾಕೆ? ಅವನು ಚಿಕ್ಕ, ಅವನ ಮೇಲೆ ಅಪ್ಪಗೆ ತುಂಬಾ ಪ್ರೀತಿ ಇದೆ ಅನ್ನೋದು ಮಾತ್ರ ಅಲ್ಲ, ಅವ್ರಿಗೇನು ಒಂದು ಹೊಟ್ಟೆಗಿಚ್ಚಿತ್ತು. ಆದ್ರೆ ಯೋಸೇಫನಲ್ಲಿ ಇದ್ದಂತ ಇನ್ನೊಂದು ಕ್ಯಾರೆಕ್ಟರ್ ಏನು? ಇವರ ಮೇಲೆ ಇರುವುದೆಲ್ಲ ಅವ್ನು ಏನ್ ಮಾಡ್ತಿಲ್ಲ? ಅಪ್ಪ ಹತ್ರ ಹೇಳ್ಬಿಡ್ತಾ ಇದ್ದ. ಇರುವಂತ ಕಂಪ್ಲೇಂಟ್ ಅಲ್ಲಿ ಏನ್ ಮಾಡ್ದ? ಅಪ್ಪ ಹತ್ರ ಹೋಗಿ ಹೇಳ್ತಾ ಇದ್ದಂತ ಕಾರಣದಿಂದ ಯಾರಿಗೂ ಯೋಸೇಫನ ಕಂಡ್ರೆ ಅವ್ರ ಅಣ್ಣ ತಮ್ಮಂದಿರಿಗೆ ಏನಾಗ್ತಿರ್ಲಿಲ್ಲ, ಇಷ್ಟ ಆಗ್ತಿಲ್ಲ. ಸೊ ಅವನ ಮೊದಲನೇ ಕಾಲದಲ್ಲಿ ದೇವರು ಅವನಿಗೆ ವಾಗ್ದಾನ ಕೊಟ್ಟಂತ ಕಾಲದಲ್ಲಿ ಅವನ ಹತ್ರ ಏನಿತ್ತು? ತನ್ನ ತಂದೆ ಕೊಟ್ಟಂತ ಆ ಒಂದು ಕೋಟ್ ಇತ್ತು. ತುಂಬಾ ಕಾಸ್ಟ್ಲಿ ಆದ ಒಂದು ಒಳ್ಳೆ ಕೋಟ್, ಒಂದು ಒಳ್ಳೆ ವಸ್ತ್ರ ಅವನ ಹತ್ರ ಏನಿತ್ತು? ಹಾಕೊಂಡಿತ್ತು. ಆದ್ರೆ ಅದೇ ಅವರ ಅಣ್ಣ ತಮ್ಮಂದಿರ ಅವನನ್ನ ಸಾಯಿಸ್ಬೇಕು ಅಂತ ಯೋಚಿಸುವಾಗ್ಲೂ ಸಹ, ಅಥವಾ ಅವನನ್ನ ಇಶ್ಮೇಲ್ ಜನರ ಹತ್ರ ಸೇಲ್ ಮಾಡುವಾಗ್ಲೂ ಸಹ ಏನ್ ಮಾಡ್ತಾರೆ ಗೊತ್ತಾ? ಅದೇ ಕೋಟ್ ನ ತಗೊಂಡು, ಅದೇ ಅಂಗಿನ ತಗೊಂಡು ಏನ್ ಮಾಡ್ತಾರೆ? ಅವ್ರ ಅಪ್ಪ ಅಂತ ಎತ್ಕೊಂಡು ಹೋಗಿ ತೋರಿಸ್ತಾರೆ. ಏನಂತ ತೋರಿಸ್ತಾರೆ? ನಿಮ್ಮ ಮಗ ಸತ್ತೋಗಿದ್ದಾನೆ. ಸೊ ಅವನ ಮೊದಲನೇ ಕಾಲದ ಅಂಗಿ ಏನಾಗ್ತಾ ಇದೆ? ಅವನ ಹತ್ರ ಅಂತ ವಿಚಾರ ಮಾಡ್ತಾರೆ. ದೇವರು ಒಂದು ವಾಗ್ದಾನವನ್ನು ಕೊಡುತ್ತಾರೆ. ವಾಗ್ದಾನ ಕೊಟ್ಟಿದ್ದ ಸ್ವಲ್ಪ ಕಾಲದಲ್ಲೇ ಯೋಸೇಫನಿಗೆ ಏನ್ ನಡೀತಾ ಇದೆ? ಅವನು ಈಜಿಪ್ಟ್ಗೆ ಹೋಗಿ ಸೇರ್ತಾ ಇದ್ದ. ಆ ಕಾಲದಲ್ಲಿ ಸ್ಲೇವ್ ಆಗಿ ಅಂದ್ರೆ ಅಡಿಯಾಳಾಗಿ ಹೋಗ್ತಾ ಇರುವಂತ ಯಾರನ್ನು ಸಹ, ದಾಸತ್ವದಲ್ಲಿ ಹೋಗ್ತಾ ಇರುವಂತ ಯಾವುದೇ ಮನುಷ್ಯ ಸಹ ರಾಜ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ, ಅವನು ಸ್ಲೇವ್ ಆಗಿ ಹೋದ್ರೆ ಅಷ್ಟೇ, ಅವನ ಜೀವನ ಫುಲ್ ಏನಾಗಿರ್ಬೇಕಾಗಿತ್ತು? ಬರೀ ದಾಸತ್ವದಲ್ಲಿ ಇರ್ಬೇಕಾಗಿತ್ತು. ಇಂಥ ಒಂದು ವಾಗ್ದಾನವನ್ನು ಕೊಟ್ಟಂತ ದೇವರು ಯೋಸೇಫನ್ ಏನಾಗ್ತಾ ಇದ್ದಾನೆ? ದಾಸತ್ವದೊಳಗಡೆ ಹೋಗಿ ಈಸ್ ಬಿಕಮಿಂಗ್ ಎ ಸ್ಲೇವ್. ಈ ದಾಸತ್ವದಲ್ಲಿ ಹೋಗಿರುವಂತ ಮನುಷ್ಯನಿಗೆ ಮೊದಲನೇ ಕಾಲದಲ್ಲಿ ಏನಿತ್ತು? ತನ್ನ ತಂದೆ ಕೊಟ್ಟಂತ ಕಾಸ್ಟ್ಲಿ ಆದ ಕೋಟ್ ಇತ್ತು, ಒಂದು ಅಂಗಿ ಇತ್ತು. ಆದ್ರೆ ಆ ಕಾಲದಲ್ಲಿ ಆ ಅಂಗಿಗೆ ಏನಾಯ್ತು? ರಕ್ತದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರೆ, ಹೇಳಿ ನಿಮ್ಮ ಮಗ ಸೆದೋದ ಅಂತಾನೆ ಅವನ ಹತ್ರ ಇದ್ದಂತ ಅವನ ಅಂಗಿ ಏನಾಗ್ತಾ ಇದೆ? ಬಿಚ್ಚಲ್ಪಡ್ತಾ ಇದೆ, ಕಿತ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೆಕೆಂಡ್ ಕಾಲದಲ್ಲಿ ಅವ್ನು ಏನಾಯ್ತು? ಇಲ್ಲಿನೂ ಸಹ ಅವ್ನು ಎಲ್ಲೋಗಿ ಸೇರ್ಕೊಳ್ತಾನೆ? ಪೋತಿಫಾರನ ಮನೆಯಲ್ಲಿ ಹೋಗಿ ಸೇರ್ತಾನೆ. ಅಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ? ಯೋಸೇಫನಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಆಶೀರ್ವಾದ ಕೊಟ್ಟಂತ ಒಂದು ದೇವರು ಪೋತಿಫಾರನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪೋತಿಫಾರ್ಗೆ ನೆಕ್ಸ್ಟ್ ಕಮಾಂಡ್ ಇದ್ದಿದ್ದು ಯಾರಿಗೆ? ಯೋಸೇಫನಿಗೆ ಇಷ್ಟು ಕಮಾಂಡ್ ಇರುವಾಗ ಅವನಿಗೆ ದೇವರು ಇವನ ಮೂಲಕ ಪೋತಿಫಾರನ ಮನೆಯಲ್ಲಿ ಆಶೀರ್ವಾದ ಮಾಡಿದ ಕಾರಣದಿಂದ ಪೋತಿಫಾರ್ಗೆ ಏನಾಗಿತ್ತು? ಇವನನ್ನು ಕಂಡಿದ್ರೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಅವನಿಗೆಲ್ಲ ಇನ್ಚಾರ್ಜ್ ಯಾರ ಕೈಯಲ್ಲಿ ಕೊಡ್ತಾನೆ? ಯೋಸೇಫನ ಕೈಯಲ್ಲಿ. ಹಿಂಗಿರ್ಬೇಕಾದ್ರೆ ಯೋಸೇಫನಿಗೆ ಬಂದಂತ ಪ್ರಾಬ್ಲಮ್ ಯಾರು? ಪೋತಿಫಾರನ ಹೆಂಡತಿ. ಪೋತಿಫಾರನ ಹೆಂಡತಿ ಹತ್ರ ಅವನು ಓಡ್ಬೇಕಾದ್ರೆ ಅವನು ಏನ್ ಮಾಡ್ತಾನೆ? ಅವನ ಹತ್ರ ಇಂದ 2ನೇ ಅಂಗಿ ಏನ್ ಮಾಡ್ತಾ ಇದ್ದಾನೆ? ಅದನ್ನು ಸಹ ಅಂಗಿ
ಕೋಟ್, ಎರಡನೇ ಕೋಟ್ನ ಸಹ ಏನಾಗ್ತಾ ಇದೆ ಅವನ ಜೀವನದಲ್ಲಿ ಕಿತ್ಕೊಂಡು ಅವ್ನು ಬಿಟ್ಟು ಓಡ್ತಾ ಇದ್ದಾನೆ. ಏನಕ್ಕೋಸ್ಕರ ಅವನು ಅಂಗಿಯನ್ನು ಬಿಟ್ಟು ಓಡ್ತಾ ಇದ್ದಾನೆ? ಆ ಪಾಪದಿಂದ ನಾನು ಓಡಬೇಕು ಅನ್ನುವಂತ ಬುದ್ಧಿ. ಅವನೇನ್ ಹೇಳ್ತಾನೆ ಗೊತ್ತಾ? ದೇವರಿಗೆ ವಿರೋಧವಾಗಿಯೂ ನನ್ನ ಯಜಮಾನನಿಗೆ ವಿರೋಧವಾಗಿಯೂ ಯಾವ ರೀತಿ ವಿಕೆಟ್ನೆಸ್ ಅಂತ ಈ ಪಾಪವನ್ನು ಮಾಡ್ಲಿ ಅಂತ ಅವನೇನ್ ಹೇಳಿಲ್ಲ. ಯಾವ ರೀತಿ ಕೆಟ್ಟದ್ದು ಮಾಡ್ಲಿ ಅಥವಾ ಯಾವ ರೀತಿ ನಾನು ಅವಿಶ್ವಾಸ ಅದನ್ನೇ ಹೇಳಿಲ್ಲ. ಅವನೇನ್ ಹೇಳ್ತಾನೆ, ಹೌ ಕೆನ್ ಐ ಡೂ ದಿಸ್ ವಿಕೆಟ್ನೆಸ್ ಅಂದ್ರೆ ಈ ಅಸಹ್ಯವಾದ ಒಂದು ವಿಷಯವನ್ನು ಅಂದ್ರೆ ಅವರಿಗೆ ತುಂಬಾ ಕ್ರೂರವಾದ ವಿಷಯವನ್ನು ನಾನು ಯಾವ ರೀತಿ ತುಂಬಾ ದೊಡ್ಡ ಪಾಪವನ್ನು ಯಾವ ರೀತಿ ಮಾಡ್ಲಿ ಅಂತ ದೇವರಿಗೆ ಭಯಪಟ್ಟು ಅವನು ಏನ್ ಮಾಡ್ತಾನೆ? ಓಡ್ತಾನೆ. ಎರಡನೇ ಅಂಗಿನ ಅವನ ಹತ್ರ ಏನಾಗ್ತದೆ? ಕಿತ್ಕೊಂಡು ಬರ್ತಾನೆ. ಇವ್ನು ಒಳ್ಳೇದು ಮಾಡಿ ಓಡ್ಬೇಕಾದ್ರೆ ಅವ್ನು ಎಲ್ಲೋಗಿ ಸೇರ್ಕೊಳ್ತಾ ಇದ್ದಾನೆ? ಲಾಸ್ಟ್ ವೀಕ್ ಸಹ ನೋಡಿದ್ವಿ, ಎಲ್ಲೋಗಿ ಸೇರ್ಕೊಳ್ತಾನೆ? ಅವನು ಪೋತಿಫರನ ಹೆಂಡತಿಯಿಂದ ಬಿಟ್ಟು ಅವನಲ್ಲಿ ಹೋಗಿ ಎಲ್ಲೋಗಿ ಸೇರ್ತಾನೆ? ಜೈಲಿಗೆ ಹೋಗಿ ಸೇರ್ತಾ ಇದ್ದಾನೆ. ಜೈಲಿನಲ್ಲಿ ಹೋಗಿ ಅವನು ಸೇರ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಸೀಸನ್ ಏನಾಗ್ತಾ ಇದೆ? ಇವಾಗ ಅವನ ನೆಕ್ಸ್ಟ್ ಕಾಲದಲ್ಲಿ ದೇವರನ್ನ ತಳ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಹೆಚ್ಚಾದ ಬಾಂಡೇಜ್ ಒಳಗಡೆ ಹೋಗ್ತಾ ಇದ್ದಾನೆ. ಕಟ್ಟುಗಳ ಒಳಗಡೆ ಹೋಗ್ತಾ ಇದ್ದಾನೆ. ಚೆನ್ನಾಗಿದ್ದಂತ ತುಂಬಾ ಚೆನ್ನಾಗಿದ್ದಂತ ಮನುಷ್ಯ, ತಂದೆ ಮನೆಯಲ್ಲಿದ್ದಂತ ಮನುಷ್ಯನನ್ನು ದೇವರು ತೆಗೆದು ಎಲ್ಲಾಗ್ತಾ ಇದ್ದಾರೆ, ದಾಸತ್ವದೊಳಗಡೆ ತಳ್ತಾ ಇದ್ದಾರೆ. ಆದ್ರೆ ಅಲ್ಲೂ ಸಹ ಆಶೀರ್ವಾದ ಮಾಡಿ ಇಡ್ತಾ ಇದ್ದಾರೆ. ಆದ್ರೆ ಅವನೇನ್ ಮಾಡಿಲ್ಲ, ದೇವರು ವಿರೋಧವಾಗಿ ಪಾಪ ಮಾಡದೆ ಅಲ್ಲಿಂದ ಅವ್ನು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾನೆ? ಅವನು ಒಳ್ಳೇದು ಮಾಡಿದ ಕಾರಣದಿಂದ ಜೈಲಿಗೆ ಹೋಗಿ ಸೇರ್ಕೊಳ್ತಾ ಇದ್ದಾನೆ. ಮೂರನೇ ಕಾಲ, ದೇವರು ನಾವು ಒಳ್ಳೇದನ್ನು ಮಾಡಿರುವಾಗ ನಮಗೆ ಕೆಟ್ಟದ್ದು ಬಂದಾಗ ಏನ್ ಮಾಡ್ತಾ ಇದ್ದೀವಿ? ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಪರೀಕ್ಷೆ ಮಾಡ್ತಾರೆ. ಅವನು ಜೈಲಲ್ಲಿ ಇದ್ದಂತ ಕಾಲದಲ್ಲಿ ಅವನು ಏನಿರಲಿಲ್ಲ. ಅವನು ಏನಾಗಿದ್ದ ಗೊತ್ತಾ? 38 ಜೆನೆಸಿಸ್ 38 ಅಲ್ಲ ಸಾರಿ 39 ಒಂದು ನಿಮಿಷ. ಜೆನೆಸಿಸ್ 39 ಓದಿದ್ವಿ ಲಾಸ್ಟ್ ವೀಕ್ ನಾವು 39 ಓದಿ, ಇವತ್ತು 40 ಓದಿ. 40 1 to 4 ಓದಿ. ಆದಿಕಾಂಡ 40ನೇ ಅಧ್ಯಾಯ ವಚನ 1. ಈ ಸಂಗತಿಗಳಾದ ಮೇಲೆ ಐಗುಪ್ತ ದೇಶದ ಅರಸನಾದ ಫಾರೋಹನಿಗೆ ಪಾನಕ ಕೊಡುವವನನ್ನು ಭಕ್ಷ್ಯಗಳನ್ನು ಮಾಡಿಕೊಡುವವನು ತಮ್ಮ ದನಿಗೆ ವಿರೋಧವಾಗಿ ಯಾವುದೋ ತಪ್ಪು ಮಾಡಿದ್ದರಿಂದ ಫಾರೋಹನನು ಆ ಇಬ್ಬರ ಉದ್ಯೋಗಸ್ಥರ ಮೇಲೆ, ಅಂದರೆ ಪಾನದಾಯಕರಲ್ಲಿ ಮುಖ್ಯಸ್ಥರ ಮೇಲೆಯೂ ಭಕ್ಷ್ಯಗಾರರಲ್ಲಿಯೂ ಮುಖ್ಯಸ್ಥನ ಮೇಲೆಯೂ ಕೋಪ ಮಾಡಿ ಅವರನ್ನು ಮೈಗಾವಲವರ ದಳವಾಯಿಯ ಮನೆಯೊಳಗೆ ಕಾವಲಿನಲ್ಲಿ ಇರಿಸಿದನು. ಅದು ಯೋಸೇಫನು ಬಿದ್ದದ ಸೆರೆಮನೆಯೇ. ದಳವಾಯಿಯು ಯೋಸೇಫನನ್ನು ಅವನ ಉಪಚಾರಕ್ಕೆ ನೇಮಿಸಿದ್ದರಿಂದ ಯೋಸೇಫನು ಅವರಿಗೆ ಸೇವೆ ಮಾಡುವವನಾದನು. ಇವಾಗ ನೋಡಿ, ಯೋಸೇಫನಿಗೆ ಏನ್ ಕೆಲಸ ಕೊಟ್ಟಿದ್ರಲ್ಲಿ? ಸೇವೆ ಮಾಡುವಂತ ಕೆಲಸ. ಯಾರಿಗೆ? ಇಬ್ಬರು ಜೈಲಲ್ಲಿ ಇದ್ದಂತ ಅವರಿಬ್ಬರು ಯಾರು? ರಾಜನ ಕೈ ಕೆಳಗಡೆ ಕೆಲಸ ಮಾಡುತ್ತಿದ್ದಂತ ಇಬ್ಬರಿಗೆ ಅವ್ರೇನಾಗಿದೆ? ಪನಿಷ್ಮೆಂಟ್ ಆಗಿ ಎಲ್ಲಿ ಬರ್ತಾ ಇದ್ದಾರೆ? ಜೈಲಿಗೆ ಬರ್ತಾ ಇದ್ದಾರೆ. ಜೈಲಿನಲ್ಲಿ ಅವರಿಗೆ ಸೇವೆ ಮಾಡಕ್ಕೆ ಯಾರು ಬರ್ತಾ ಇದ್ದಾರೆ? ಯೋಸೇಫ. ಈ ಕಾಲದಲ್ಲಿ ಅವನ ಹತ್ರ ಇದ್ದಂತ ಅಂಗಿ ಎಲ್ಲಿ ಕಟ್ಕೋಬೇಕು? ದಾಸತ್ವದಲ್ಲಿ ಇರಬೇಕಾದ್ರೆ ಯಾವ ರೀತಿ ಯೇಸು ಕ್ರಿಸ್ತು ಪೇತ್ರನ ಕಾಳುಗಳನ್ನು ತೊಳಿಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ? ತನ್ನ ಅಂಗಿಯನ್ನು ಬಿಚ್ಚಿ ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾರೆ? ಅಲ್ಲ ಒರ್ಸೋದಲ್ಲ, ಅವರ ಸೊಂಟಕ್ಕೆ ಕಟ್ಕೊಳ್ತಾರೆ. ಇದನ್ನ ಮನೇಲಿ ಹೋಗೋದು. ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಅವ್ರ ಕಾಲುಗಳನ್ನು ತೊಳೆಯೋದಕ್ಕೆ ಮೊದಲು ಅವರ ಅಂಗಿಯನ್ನು ಬಿಚ್ಚಿ ಏನ್ ಮಾಡ್ತಾರೆ ಅಂದ್ರೆ, ಮೇಲಿದ್ದಂತ ಅಂಗಿಯನ್ನು ಬಿಚ್ಚಿ ಏನ್ ಮಾಡ್ತಾ ಇದ್ದಾರೆ? ಸೊಂಟಕ್ಕೆ ಕಟ್ಟಿ ದಾಸತ್ವದ ರೀತಿಯಲ್ಲಿ, ದಾಸರಾಗಿದ್ದಂತ ರೀತಿಯಲ್ಲಿ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಯಾರ ಕಾಲುಗಳನ್ನು ತೊಳಿತಾರೆ? ಶಿಷ್ಯರ ಕಾಲುಗಳನ್ನು. ಇಲ್ಲಿ ಯಾರು? ಇಲ್ಲಿ ಯೋಸೇಫನ್ ಏನ್ ಮಾಡ್ತಾ ಇದ್ದಾನೆ? ಅವರಿಬ್ಬರಿಗೂ ದಾಸತ್ವದಲ್ಲಿ ಅವರಿಗೆ ಸೇವೆ ಮಾಡ್ತಾರೆ. ಯೋಸೆಫ್ ಈ ರೀತಿ ಸೇವೆ ಮಾಡಬೇಕಾದ್ರೆ ಅವನಿಗೊಂದು ಆಪರ್ಚುನಿಟಿ. ಏನ್ ಆಪರ್ಚುನಿಟಿ ಸಿಗುತ್ತೆ? ಇವರಿಬ್ಬರ ಕನಸುಗಳನ್ನು ಅವ್ನು ಏನ್ ಮಾಡ್ತಾನೆ? ಅವರಿಬ್ಬರಿಗೂ ಕನಸು ಬರುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅಲ್ಲಿರುವಂತ ಜನರು ಏನ್ ಮಾಡ್ತಾರೆ? ಒಬ್ಬನು ನಿಜವಾಗ್ಲೂ ರಾಜನ ಬಳಿಯಲ್ಲಿ ಹೋಗ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾ ಇದ್ದಾನೆ? ಅವನು ಸಾಯಿಸ್ತಾನೆ, ರಾಜ ಸಾಯಿಸ್ಬಿಡ್ತಾನೆ. ಸೊ ಇವ್ನು ಏನ್ ಮಾಡ್ತಾನೆ? ಅವ್ನು ತಪ್ಪು ಮಾಡ್ತಾರೆ. ಯೋಸೆಫ್ ಏನ್ ಮಾಡ್ತಾರೆ? ಅವ್ನು ತಪ್ಪು ಏನ್ ಹೇಳ್ಬಿಡ್ತಾರೆ ಅಂದ್ರೆ, ನೀವು ಅಲ್ಲಿ ಹೋಗುವಾಗ ನನ್ನ ಏನ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ, ಜ್ಞಾಪಕಪಡಿಸ್ಕೊಳ್ಳಿ. ಆ ಕಾರಣದಿಂದನೇ ಅವನೇನಾಗ್ತಾನೆ? ತನ್ನ ಗಿಫ್ಟ್ ಇಟ್ಕೊಂಡು ಅವನೇನ್ ಪ್ರಯತ್ನ ಪಡ್ತಾ ಇದ್ದಾನೆ? ಓ, ನನ್ನ ಗಿಫ್ಟ್ ಇಟ್ಕೊಂಡು ದೇವರಿಗೆ ಸಹಾಯ ಮಾಡಿದ್ರಲ್ಲ, ಇವ್ರ ಮೂಲಕನೇ ನನಗೆ ಸಹಾಯ ಮಾಡ್ಬೋದು ಅಂತ ಅವ್ನು ಏನ್ ಆಸೆ ಪಟ್ಬಿಟ್ಟ. ಏನಂತ ಹೇಳ್ತಾನೆ? ಓ, ನನಗೆ ಇದನ್ನು ಮಾಡಿ, ನೀನ್ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಅವ್ನು ಹೇಳೋದು, ನೀನು ಒಳ್ಳೇದ್ ಮಾಡಿ ಏನು ಜ್ಞಾಪಕ ಇಟ್ಕೊಳ್ಳಿ. ಆದ್ರೆ ಅವನೇನಾಗತ್ತೆ? ಅವನು ಮರ್ತು ಹೋಗ್ತಾನೆ. ಅವ್ನು ಹೋಗಿದ ಮೇಲೆ ಇವನು ಏನ್ ಮಾಡ್ತಾನೆ? ಮರ್ತು ಹೋಗ್ತಾನೆ. ಮರ್ತು ಹೋದ ಮೇಲೆ ಯೋಸೆಫ್ ಏನ್ ಮಾಡ್ತಾ ಇದ್ದಾನೆ? ಇವಾಗ ಇನ್ನು ಅದೇ ಜೈಲಲ್ಲಿ ಇದ್ದಾನೆ. ಎಷ್ಟು ವರ್ಷ ಆಗುತ್ತೆ ಅವ್ನು ಕಂಪ್ಲೀಟ್ ಆಗಿ ಅವ್ನ ಮನೆ ಬಿಟ್ಟು ಅವನು ರಾಜನ ಬಳಿಯಲ್ಲಿ ಹೋಗುವವರೆಗೂ 13 ವರ್ಷ ಸಮಯ. 13 ವರ್ಷ ಏನಾಗ್ತಾ ಇದ್ದಾನೆ?
ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಏನ್ ಮಾಡ್ತಾ ಇದ್ದಾನೆ, ದೇವರು ಅವನಿಗೆ ಆಶೀರ್ವಾದವನ್ನು ಕೊಟ್ಟು ಸಹ ಏನ್ ಮಾಡ್ತಾನೆ, ತಿರುಗಿ ತಗೊಂಡ್ಬಿಡ್ತಾನೆ. ತಿರುಗಿ ತಗೊಂಡ ಮೇಲೇನು ಸಹ ಅವನು ಏನ್ ಮಾಡ್ತಾನೆ, ದೇವರಿಗೆ ವಿರೋಧವಾಗಿ ಮಾಡಬಾರ್ದು ಅಂತ ದೇವ್ರು ತೋರಿಸುವಂತ ಅದೇ ಜೈಲಲ್ಲಿ ಕಟ್ಟಲ್ಲಿ ಏನ್ ಮಾಡ್ತಾ ಇದ್ದಾನೆ, ಬಂಧನದಲ್ಲಿ ಬಾಳ್ತಾ ಇದ್ದಾನೆ. ಬಂಧನದಲ್ಲಿ ಬಾಳ್ತಾ ಇದ್ದ ಯೋಸೇಫನಿಗೆ ಬಂದಂತ ಕಾಲ ಯಾವುದು, ರಾಜನ ಬಳಿಯಲ್ಲಿ ಹೋಗುವಂತ ಸಮಯ. ರಾಜನ ಮುಂದೆ ಹೋಗಿ ಅವನು ಏನ್ ಮಾಡ್ತಾ ಇದ್ದಾನೆ, ರಾಜನಿಗೆ ಬಂದಂತ ಕನಸನ್ನು ಏನ್ ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ. ದೇವರಾದ್ಮೇಲೆ ಅವರನ್ನ ಆಶೀರ್ವದಿಸ್ತಾರೆ, ರಾಜನಿಗೆ ಸೆಕೆಂಡ್ ಆಗಿ ಮಾರ್ಪಡಿಸ್ತಾರೆ. ಸೊ ಇವತ್ತು ನಾನು ಏನಕ್ಕೋಸ್ಕರ ಮಾತಾಡಿದೆ ಅಂದ್ರೆ, ಇಷ್ಟು ಕತೆ ಅವನ ಕೊನೆ ಕಾಲದಲ್ಲಿ, ಅಂದ್ರೆ ಅವನು ರಾಜನ ಕೆಳಗಡೆ ಬರೋದಕ್ಕೆ ಮೊದಲು ಏನ್ ಮಾಡ್ತಾ ಇದ್ದಾನೆ, ಅಲ್ಲೂ ಸಹ ಅವ್ರಿಗೊಂದು ಅಂಗಿ ಕೊಡ್ತಾನೆ. ರಾಜ ವಸ್ತ್ರವನ್ನು ಅವನು ಯಾರು ಕೊಡ್ತಾ ಇದ್ದಾರೆ, ಯೋಸೇಫನಿಗೆ ಕೊಡ್ತಾರೆ. ಅದು ಅವನ ಕೊನೆಯ ಕಾಲ. ಅಂದ್ರೆ ಕೊನೆ ಕಾಲ ಅಂದ್ರೆ ಅವನ ಜೀವನ ಮಾರ್ಪಟ್ಟಂತ ಕಾಲ. ಅದು ಯಾವುದು, ಅವನು ರಾಜನ ಕೆಳಗಡೆ ಕೆಲಸ ಮಾಡುವಾಗ 3ನೇ ಅಂಗಿ ಅವನು ಧರಿಸ್ತಾ ಇದ್ದ, 4ನೇ ಅಂಗಿ ಅವನು ಧರಿಸ್ತಾ ಇದ್ದ. ಸೊ ಅವನ ಅಂಗಿಗಳು ನೋಡಿ, ಮೊದಲನೇ ಅಂಗಿ ಏನಾಗಿತ್ತು, ಅವನಿಗೆ ತನ್ನ ತಂದೆ ಕೊಟ್ಟಂತ ಅವನ ಮೇಲೆ ಆಸೆ ಪಟ್ಟು ಕೊಟ್ಟಂತ ಒಂದು ಅಂಗಿ ಕೋಟು. ಸೆಕೆಂಡ್ ಕೋಟ್ ಅವನಿಗೆ ಏನ್ ಬಂತು, ಅವನು ಪಾಪದಿಂದ ಓಡುವಾಗ ಅದನ್ನ 2ನೇ ಕೋಟ್ ಏನ್ ಮಾಡ್ತಾ ಇದ್ದಾನೆ, ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅದನ್ನು ಸಹ ದೇವರ ಅವ್ರ ಹತ್ರ ತಗೊಳ್ತಾನೆ. ಆದ್ರೆ 3ನೇ ಅಂಗಿ ಯಾವ್ದಾಗಿತ್ತು, ಅವನು ದಾಸತ್ವದಲ್ಲಿ ಅವ್ರನ್ನ ಸರ್ವ್ ಮಾಡುವಂತ ಅಂಗಿ, ಸೇವೆ ಮಾಡುವಂತ ಅಂಗಿ. ಅವನು ಇವರಿಗೆ ಸೇವೆ ಮಾಡಿದ ಮೇಲೆ ದೇವರು ಎಷ್ಟೋ ವರ್ಷಗಳಾದ್ಮೇಲೆ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ರಾಜವಸ್ತ್ರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಿಮಗೂ ಸಹ ಒಂದು ವಾಗ್ದಾನ ಕೊಟ್ಟಿದ್ರಿ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ. ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿದ್ರೆ, ದೇವರು ವಾಗ್ದಾನ ಕೊಡುವಾಗ ನಾವೆಲ್ಲರೂ ಸಂತೋಷವಾಗಿ ಏನ್ ಮಾಡ್ತೀವಿ, ಎಲ್ಲರ ಹತ್ರ ಹೇಳ್ತೀವಿ, ದೇವರಿಗೆ ಈ ವಾಗ್ದಾನ ಕೊಟ್ಟರು, ಈ ವರ್ಷದಲ್ಲಿ ದೇವರು ಇದನ್ನ ಮಾಡಿದ್ರು. ಆದ್ರೆ ದೇವರ ವಾಗ್ದಾನ ಕೊಟ್ಟಿದ ಮೇಲೆ ನಮ್ಗೆ ಏನ್ ಮಾಡ್ತಾರೆ, ಸ್ವಲ್ಪ ಆಶೀರ್ವಾದ ಕೊಡ್ತಾರೆ. ಕೊಟ್ಟ ಮೇಲೆ ಏನಾಗುತ್ತೆ, ನಾವು ಒಳ್ಳೇದ್ ಮಾಡ್ತೀವಿ, ಏನ್ ಮಾಡುತ್ತೆ, ಶೋಧನೆ ನಮ್ಮನ್ನು ನೋಡಿ ಬಂದ ಮೇಲೆ ನೆಕ್ಸ್ಟ್ ಏನಾಗ್ತಾ ಇದೆ, ನಾವು ಬಂಧನ ಒಳಗಡೆ ಹೋಗ್ತಾ ಇದ್ದಂತೆ ನಾವು ಸರ್ವ್ ಮಾಡುವಂಥದ್ದು, ನಾವು ದಾಸತ್ವದಲ್ಲಿ ಹೋಗುವಂತ ಸಿಚುವೇಶನ್. ಅಂದ್ರೆ ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಬರುತ್ತೆ. ನಾವು ತುಂಬಾ ನೋವಿಂದ ಕೂತ್ಕೊಂಡಿರ್ತೀವಲ್ಲ, ಅಂತ ಕಾಲಗಳನ್ನೇ ದೇವರು ಏನಂತ ಹೇಳ್ತಾ ಇದ್ದಾರೆ, ನಾವು ದಾಸತ್ವದಲ್ಲಿ ಇರುವಂತ ಕಾಲ. ದೇವರೇ, ನಿಮಗೆ ವಿರೋಧವಾದ ಈ ಕೆಲಸವನ್ನು ನಾನು ಏನ್ ಮಾಡಕ್ಕಾಗಲ್ಲ. ಎಷ್ಟೋ ಜನ ನಾವೇನ್ ಮಾಡ್ತೀವಿ, ದೇವರೇ ಇದನ್ನ ನಾನು ಮಾಡಕ್ಕಾಗಲ್ಲ ಅಂತ ಬಿಟ್ಟು ಏನ್ ಮಾಡಿರ್ತೀವಿ, ದೂರ ಬಂದಿರ್ತೀವಿ. ಅದಿಷ್ಟೇ ಒಳ್ಳೆ ವಿಷಯವಾಗಿರ್ಬೋದು, ಯಾರಿಗೂ ಏನಾಗಲ್ಲ, ಅರ್ಥ ಆಗಲ್ಲ. ದೇವರೇ ನಾನು ಏನಕ್ಕೋಸ್ಕರ ಮಾಡಿದೆ ಅಂತ ನನಗೆ ಮಾತ್ರ ಅರ್ಥ ಆಗುತ್ತೆ. ಏನಂತ, ನನ್ನ ಕಣ್ಣಿಗೆ ಎಲ್ಲಾರು ಒಳ್ಳೆ ಅಂತ ಗೊತ್ತಾಗಿರ್ಬೋದು, ಏನಂತ ಆಶೀರ್ವಾದವೇ ಅದೇ ಇದಿರ್ಬೋದು. ಆದ್ರೆ ನಾನು ಏನ್ ಮಾಡಲ್ಲ, ದೇವರೇ ಅದು ನಿಮಗೆ ವಿರೋಧವಾದಂತ ಆಶೀರ್ವಾದ ನನಗೇನ್ ಬೇಡ, ಅದು ನನಗೆ ಬೇಡ. ನಾನು ಬೇಡ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಅದನ್ನ ತಳ್ಳಿ ಬಿಟ್ಟು ಬಂದ್ಮೇಲೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ದೇವರೇ ನಾನು ಒಳ್ಳೇದ್ ಮಾಡಿದೀನಿ, ನನಗೆ ಆಶೀರ್ವಾದ ಕೊಡ್ತೀರಾ ಅಂತ. ಆದ್ರೆ ನೆಕ್ಸ್ಟ್ ಏನಾಗುತ್ತೆ, ಇನ್ನೂ ಸ್ವಲ್ಪ ಕೆಟ್ಟದ್ದು ನಮ್ಮ ಜೀವನದಲ್ಲಿ, ಇನ್ನೂ ಸ್ವಲ್ಪ ಕಷ್ಟದ ಕಾಲದ ಒಳಗಡೆ ಹೋಗ್ತೀವಿ. ನಮ್ಮನ್ನು ದೇವರು ಈ ಕಷ್ಟದ ಕಾಲದ ಒಳಗಡೆ ತಳ್ಳೋದಕ್ಕೆ ಕಾರಣ ಏನಂತ ಲಾಸ್ಟ್ ವೀಕ್ ನೋಡಿದ್ವಿ, ನಮ್ಮನ್ನ ಪರಿಶುದ್ಧಗೊಳಿಸಬೇಕು. ಯಾಕಂದ್ರೆ ದೇವ್ರು ನಮ್ಮನ್ನ ನೆಕ್ಸ್ಟ್ ಸೀಸನ್ ನಮ್ಮನ್ನ ಇನ್ನೂ ಸ್ವಲ್ಪ ಹೆಚ್ಚಾಗಿ ದೊಡ್ಡ ಜಾಗದಲ್ಲಿ ಇಡಬೇಕಾದ್ರೆ ಈ ಕಾಲದಲ್ಲಿ ಏನಾಗ್ಬೇಕು, ನಾನು ಮೊದಲು ಪ್ಯೂರಿಫೈ ಆಗ್ಬೇಕು. ನನ್ನನ್ನು ಪ್ಯೂರಿಫೈ ಮಾಡೋದಕ್ಕೆ, ಅಂದ್ರೆ ನನ್ನನ್ನು ಪರಿಶುದ್ಧಗೊಳಿಸೋದಕ್ಕೆ ಯಾವ ಕಾಲ ಬೇಕು, ಆಶೀರ್ವಾದದ ಕಾಲ, ಕಷ್ಟಕಾಲ. ದೇವ್ರು ನಮ್ಮನ್ನ ಎಲ್ಲಿಡ್ತಾರೆ, ಬೆಂಕಿಯಲ್ಲಿ ಹಾಕಿ ನಮ್ಮನ್ನ ಏನ್ ಮಾಡ್ತಾರಂತೆ, ಪರಿಶುದ್ಧಗೊಳಿಸ್ತಾರೆ. ಶೋಧಿಸಿ ಪರಿಶುದ್ಧಗೊಳಿಸುವಾಗ ನನ್ನಲ್ಲಿ ಇರುವಂತ ಎಲ್ಲಾ ಕೆಟ್ಟ ಗುಣಗಳು ಏನಾಗುತ್ತೆ, ನನಗೆ ಆಚೆ ಬರುತ್ತೆ. ಈ ಆಚೆ ಬರುವಂತ ಗುಣಗಳು ನನ್ನನ್ನು ಏನ್ ಮಾಡ್ತಾ ಇದೆ, ನನ್ನಲ್ಲಿ ಇರುವಂತ ಕೆಟ್ಟತನ ನನಗೆ ತೋರಿಸುತ್ತೆ. ದೇವ್ರು ಎಷ್ಟೋ ಸತಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಶೋಧನೆ ಮುಗಿಸಿ ದೇವ್ರೆ ಲಾಸ್ಟ್ ದೇವರೇ ನಮ್ಮನ್ನು ನಡೆಸಿದ್ರು. ಲಾಸ್ಟ್ ಏನ್ ಹೇಳಿದ್ವಿ, ದೇವ್ರೆ ನನ್ನ ಕೈಯಿಂದ ಆಗ್ತಾ ಇಲ್ಲ, ನೀವೇನ್ ಮಾಡಿ, ನನ್ನಲ್ಲಿ ಇರುವಂತ ಕೊರತೆಗಳಿದ್ದು ನೀವೇನ್ ಮಾಡಿ, ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀನಿ, ನೀವೇನ್ ಮಾಡಿ ನನ್ನನ್ನು ನಡೆಸಿ. ಈ ರೀತಿ ನಡೆಸಿ ಅಂತ ಹೇಳಿದಂತ ಪ್ರಾರ್ಥನೆಯನ್ನು ಕೇಳಿರುವಂತ ದೇವರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಒಂದು ವಾಗ್ದಾನ ನಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ. ಯಾರೆಲ್ಲ ಈ ಒಂದು ಪ್ರಾಸೆಸ್ ಅಲ್ಲಿ ದೇವರನ್ನ ಬಿಟ್ಟು ದೂರ ಹೋಗಿಲ್ವೋ, ದೇವರನ್ನ ಬಿಟ್ಟು ದೂರ ಹೋಗೋದ್ರಲ್ಲಿ ಅನೇಕ ರೀತಿಗಳಿದೆ. ಎಷ್ಟೋ ಜನ ಏನ್ ಹೇಳ್ತೀವಂದ್ರೆ ಬ್ಯಾಕ್ ಸ್ಲೈಡಿಂಗ್ ಕ್ರಿಶ್ಚಿಯನ್ಸ್ ಅಂತಾರೆ, ದೇವರನ್ನು ಬಿಟ್ಟು ದೂರ ಹೋಗುವಂತ ಕ್ರೈಸ್ತರು. ಅದಕ್ಕೆಲ್ಲರೂ ಉಪಯೋಗ ಮಾಡುವಂತ ಒಂದು ವಾಕ್ಯ ಏನಂದ್ರೆ, ಆದಿಯಲ್ಲಿದ್ದಂತ ಅನ್ಬ ನೀವು ಏನ್ ಮಾಡ್ಕೊಳ್ರಿ, ಪ್ರೀತಿಯನ್ನು ಏನ್ ಮಾಡಿದ್ರಿ, ಕಳೆದುಕೊಂಡ್ರಿ. ಅಥವಾ ಯಾಕಂದ್ರೆ ನಾವು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಎಷ್ಟೋ ಕಾಲಗಳಲ್ಲಿ ಏನಾಗಿರ್ತೀವಿ, ದೇವರ ಹತ್ರ ತುಂಬಾ ಹತ್ರ ಇದ್ದಿರ್ತೀವಿ, ಹತ್ರ ಇದ್ದಿರ್ತೀವಿ. ಆಮೇಲೆ ಡೈಲಿ ಪ್ರಾರ್ಥನೆ ಮಾಡುವುದಿರ್ಲಿ, ಡೈಲಿ ದೇವ್ರು ಯಾವಾಗ ನೋಡಿದ್ರೆ ಎದ್ರು ದೇವರ ಬಗ್ಗೆ ಮಾತಾಡ್ತಿದ್ವಿ, ಕೂತ್ರು ದೇವರ ಬಗ್ಗೆ, ಅಂತ ಕಾಲಗಳಲ್ಲಿ ಇರ್ತೀವಿ. ಎಷ್ಟೋ ಜನರಿಗೆ ಏನಾಗಿರುತ್ತೆ, ಅಂತ ಕಾಲಗಳು ಬರುತ್ತೆ.
ನಮ್ಮ ಯೋಚನೆ ಏನಾಗಿರುತ್ತೆ, ದೇವರು ದೇವರು ದೇವರು. ಅಂತ ಕಾಲದಿಂದ ಲೋಕದಲ್ಲಿ ಕಷ್ಟಗಳು ಬರುವಾಗ ನಾವೇನಾಗ್ತೀವಿ, ಸ್ವಲ್ಪ 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 ದೇವರು ನಮ್ಮನ್ನ ಅರಣ್ಯದಲ್ಲಿ ನಡೆಸುವಾಗ ದೇವರ ಪ್ರಸನ್ನತೆ ನಮ್ಮಿಂದ ಏನಾಗುತ್ತೆ, ದೂರ ಹೋಗುತ್ತೆ. ದೇವರ ಪ್ರಸನ್ನತೆ ದೇವರ ಪ್ರಸನ್ನತೆ ನಮ್ಮಿಂದ ದೂರ ಹೋಗುವಾಗ, ಅಂದ್ರೆ ದೇವರು ನಮ್ಮ ಜೊತೆ ಇರ್ತಾರೆ, ಆದ್ರೆ ನಮ್ಗೇನಾಗಲ್ಲ, ಫೀಲ್ ಆಗಲ್ಲ, ನಮ್ಗೇನಾಗಲ್ಲ, ನಮ್ಮ ಜೊತೆಲಿ ಇರುವ ರೀತಿಯಲ್ಲಿ ಇರಲ್ಲ. ದೇವರು ನಮ್ಮನ್ನ ಮರೆತೋಗಿದ್ದಾರೋ ಅನ್ನುವಂತ ಆ ಕಾಲದಲ್ಲಿ ದೇವರು ಏನ್ ಮಾಡ್ತಾ ಇರ್ತಾರೆ, ನಮ್ಮನ್ನ ನಡೆಸ್ತಾರೆ. ಏನಕ್ಕೋಸ್ಕರ ನಡೆಸ್ತಾರೆ? ಕೊಟ್ಟಂತ ವಾಗ್ದಾನಗಳು ಹಿಡಿದುಕೊಂಡು ನಡೀತೀವ ಅಥವಾ ಲೋಕ ಕೊಡುವಂತ ವಾಗ್ದಾನಗಳು ಹಿಡ್ಕೊಂಡು ನಡೀತೀವ? ನಾನು ಲೋಕದ ದಾರಿಯಲ್ಲಿ ನಡೆದ್ರೆ ನಾನು ಏನ್ ಮಾಡ್ಕೊಳ್ತೀನಿ, ದೇವರ ವಾಗ್ದಾನಗಳನ್ನ ಏನ್ ಮಾಡ್ತೀವಿ, ಕಳೆದುಕೊಳ್ತೀವಿ. ಬ್ಯಾಕ್ ಸ್ಲೈಡಿಂಗ್ ಕ್ರಿಶ್ಚಿಯನ್ಸ್ ಅಂದ್ರೆ ಹಿಂದೆ ಹೋಗುವಂತ ಕ್ರೈಸ್ತರಲ್ಲಿ ಅನೇಕ ರೀತಿಗಳಿದೆ. ಏನ್ ಮಾಡ್ತೀವಿ ಅಂದ್ರೆ, ಎಷ್ಟೋ ಜನ ದೇವರೇ ಆ ಕಾಲದಲ್ಲಿ ನಿಮ್ಮ ಜೊತೆ ಏನಾಗಿದೆ, ನಾನು ಅಷ್ಟು ಹತ್ರ ಇದೆ, ಇವಾಗ ನೋಡಿದ್ರೆ ನನ್ನಿಂದ ಏನ್ ಮಾಡಕ್ ಆಗ್ತಾ ಇಲ್ಲ, ವಾಕ್ಯ ಓದಕ್ ಆಗ್ತಾ ಇಲ್ಲ, ಓದೋದು ನನ್ಗೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅರಣ್ಯದಲ್ಲಿ ನಮಗೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮಿಂದ ಏನ್ ಮಾಡಕ್ಕಾಗಲ್ಲ, ಓದಿರುವಂತ ವಿಷಯಗಳೇ ನಮ್ಮ ಜ್ಞಾಪಕ ಇರುತ್ತೆ. ಹೊಸ ವಿಷಯಗಳು ನಮಗೆ ದೇವರು ಅರಣ್ಯದಲ್ಲಿ ಕೊಡಲ್ಲ. ಯಾಕಂದ್ರೆ ಅರಣ್ಯದಲ್ಲಿ ನಮ್ಗೆ ಏನ್ ಸಿಗಲ್ಲ. ವಿಲ್ಡರ್ನೆಸ್ ಮೀನ್ಸ್, ವಿಲ್ಡರ್ನೆಸ್ ಅರ್ಥ ಏನು, ಅರಣ್ಯ ಅನ್ನೋದಕ್ಕೆ ಅರ್ಥ ಏನು, ನೀರು ಊಟ ಇಲ್ಲದೆ ಇರುವಂತ ಸ್ಥಳ. ನೀರು ಊಟ ಇಲ್ಲದೆ ಇರುವಂತ ಸ್ಥಳದಲ್ಲಿ ದೇವರು ನಮ್ಮನ್ನು ನಡೆಸುವಾಗ ನನ್ನಲ್ಲಿ ಇರುವಂತ ವಿಷಯಗಳು, ಊಟ ಮಾಡದೇ ಇದ್ರೆ ನಮ್ಗೆ ಏನಾಗುತ್ತೆ, ಸುಸ್ತಾಗ್ತೀವಿ. ಓಕೆ, ನಾವು ಇಷ್ಟು ದಿವಸ ಜೀವಂತವಾಗಿರ್ತೀವಿ, ಯಾವಾಗವರೆಗೂ ಜೀವಂತವಾಗಿರ್ತೀವಿ. ನನ್ನಲ್ಲಿ ಇರುವಂತ ಈ ಫ್ಯಾಟ್ ಅಂತಾರಲ್ಲ, ಫ್ಯಾಟ್ ಅಂದ್ರೆ ಕೊಬ್ಬು. ನಾನು ಒಂದು ವೇಳೆ ಊಟ ಮಾಡದೆ ಹೋದ್ರೆ ಏನಾಗುತ್ತೆ, ಇರುವಂತ ಕೊಬ್ಬು ಏನಾಗುತ್ತೆ, ಕರಗುತ್ತೆ. ಆ ರೀತಿ ದೇವರು ನಮ್ಮನ್ನ, ದೇವರ ಜೊತೆಯಲ್ಲಿ ನಡೆಯುವಂತ ಕಾಲದಲ್ಲಿ ನಮ್ಮನ್ನ ಏನ್ ಮಾಡಿರ್ತಾರೆ, ಹೆಚ್ಚಾಗಿ ವಾಕ್ಯವನ್ನು, ಹೆಚ್ಚಾಗಿ ಅಭಿಷೇಕ ಕೊಟ್ಟು ಏನ್ ಮಾಡಿರ್ತಾರೆ, ನಡೆಸಿರ್ತಾರೆ. ಆ ಅಭಿಷೇಕ ಯೂಸ್ ಆಗೋದು ಯಾವ ಕಾಲದಲ್ಲಿ, ನನ್ನ ಅರಣ್ಯದ ಕಾಲದಲ್ಲಿ. ಅರಣ್ಯದ ಕಾಲದಲ್ಲಿ ನನ್ನಲ್ಲಿ ಇರುವಂತ, ಯಾಕಂದ್ರೆ ನಾನು ತಿನ್ನುವಂತ ಊಟ, ನಾನು ಕುಡಿಯುವಂತ ನೀರೆಲ್ಲ ಏನಾಗ್ತಾ ಇದೆ, ಬಾಡಿಯಲ್ಲಿ ಏನಾಗ್ತಾ ಇದೆ, ಸ್ಟೋರ್ ಆಗ್ತಾ ಇರುವಂತ ರೀತಿಯಲ್ಲಿ ಅದೆಲ್ಲ ಯಾವಾಗ ಖರ್ಚಾಗತ್ತೆ, ನಾನು ಅರಣ್ಯದಲ್ಲಿ ಇರುವಾಗ. ನನ್ನ ಅರಣ್ಯದಲ್ಲಿ ಇರುವಾಗ ಏನಾಗುತ್ತೆ, ನನ್ನ ಬಲ ನನ್ನನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಯಾಕೆ ಹೋಗುತ್ತೆ, ನನ್ನನ್ನು ದೇವರು ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ. ಹುಟ್ಟಿರುವಂತ ವಾಕ್ಯ ಇವನಲ್ಲಿ ನೆಲೆಯಾಗಿದೆಯಾ, ಅಭಿಷೇಕದಲ್ಲಿ ಇನ್ನೂ ಸಹ ನಿಂತ್ಕೊಳ್ತಾರಾ? ಅಭಿಷೇಕ ಎಂದ್ರೆ ಏನು, ನನ್ನ ಜೀವನದಲ್ಲಿ ನಾನು ಮಾಡುವಂತ ಎಲ್ಲಾ ವಿಷಯಕ್ಕೂ ದೇವರ ಕೃಪೆ ಅನ್ನೋದೇ ನನ್ನ ಅಭಿಷೇಕ. ಆಮೇಲೆ ಈ ಕಾಲದಲ್ಲಿ ದೇವರು ಇವತ್ತು ನಿಮಗೆ ವಾಗ್ದಾನ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ನೆಕ್ಸ್ಟ್ ಸೀಸನ್ ದೇವರು ನಮ್ಮನ್ನ ಕೊಟ್ಟಿರುವಂತ ಮಾತನ್ನು ನೆರವೇರಿಸುವಂತ ಕಾಲ. ದೇವರು ಕೊಟ್ಟಿರುವಂತ ಮಾತನ್ನು ನೆರವೇರಿಸುವಂತ ಕಾಲ. ಡ್ಯೂಟ್ರಾನಮಿ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 26ನೇ ವಾಕ್ಯ. Deuteronomy 11 verses 26. 11:26. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ ವಚನ 26. ನೋಡಿರಿ, ಇವತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಕರ್ತನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು, ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗೆ ಉಂಟಾಗುವುದು. ಒಂದು ನಿಮಿಷ, ಇದು ನೀವು ಮಾಡೋದಕ್ಕೆ ಮೊದಲು ಫಸ್ಟ್ 1ನೇ ವಾಕ್ಯ ಮಾರ್ಕ್ ಮಾಡ್ಕೊಳ್ಳಿ. ಪೆನ್ ತಗೊಂಡು ಯಾರೆಲ್ಲ ಪೆನ್ ತಗೊಂಡ್ಬಂದಿದ್ದೀರೋ ಮಾರ್ಕ್ ಮಾಡ್ಕೊಳ್ಳಿ. 1ರಿಂದ 7 ಒಂದು ಸೆಟ್ ಆಫ್ ವಾಕ್ಯಗಳು, 1 to 7 ಒಂದು ಸೆಟ್ ಆಫ್ ವಾಕ್ಯಗಳು. ವಚನ 1ರಿಂದ 7 ಒಂದು ಸೆಟ್ ಆಫ್ ವಾಕ್ಯಗಳು. ಓಕೆ, ನೆಕ್ಸ್ಟ್ 8ರಿಂದ 12 ಒಂದು ಸೆಟ್ ಆಫ್ ವಾಕ್ಯಗಳು. ಅಲ್ಲ, 1 to 7 ಮಾರ್ಕ್ ಮಾಡಿ ಮೊದಲು. ನೆಕ್ಸ್ಟ್ 8 to 12 ಇನ್ನೊಂದು ಸೆಟ್ ಆಫ್ ವಾಕ್ಯಗಳು. 8ರಿಂದ 12, 13ರಿಂದ 17 ಇನ್ನೊಂದ್ಸತಿ ಹೇಳ್ತೀನಿ. 1 to 7, 8 to 12, 13ರಿಂದ 17 ಆಮೇಲೆ 18ರಿಂದ 21 13 to 17, 18 to 21,
22 to 25, 22 to 25, ಅದಾದ್ಮೇಲೆ 26ರಿಂದ 32ವರೆಗೂ ಎಲ್ಲ ಒಂದೊಂದು ಸೆಟ್ ಆಫ್ ವಾಕ್ಯಗಳು. 1 to 7, 8 to 12, 13 to 17, 18 to 21, 22 to 25, 26ರಿಂದ 32, 26 to 32. ಎಷ್ಟು ಸೆಟ್ ಮಾರ್ಕ್ ಮಾಡಿದೀವಿ? 1 2 3 4 5 6. ಈ ಎಲ್ಲಾ ವಾಕ್ಯಗಳು ಏನಕ್ಕೋಸ್ಕರ ನಾನು ಮಾರ್ಕ್ ಮಾಡಿಸ್ತೆ ಅಂದ್ರೆ, ಒಂದೊಂದರಲ್ಲೂ ದೇವರು ಬೇರೆ ಬೇರೆ ವಿಷಯದ ಕುರಿತಾಗಿ ಮೋಸೆ ಮೂಲಕ ಮಾತಾಡ್ತಾ ಇದೆ. 1 ರಿಂದ 7 ಯಾವ್ದು ಕುರಿತಾಗಿ ಮಾತಾಡ್ತಾ ಇದೆ ಅಂದ್ರೆ, ಅಲ್ಲಿ ಮೋಸೆ ಹೇಳ್ತಾರೆ, ನೋಡಿ ನೀವು ಏನ್ ಮಾಡಿದ್ದೀರಾ, ದೇವರ ಮಹಿಮೆಯನ್ನು ನೋಡಿದ್ದೀರಾ. 1-2 ವಾಕ್ಯ ಓದಿ. 1 and 2. ಡ್ಯೂಟರಾನಮಿ 11:1-2. ಧರ್ಮೋಪದೇಶಕನ 11ನೇ ವಚನ. ಆದುದರಿಂದ ನಿಮ್ಮ ದೇವರಾದ ಕರ್ತನಲ್ಲಿ ಪ್ರೀತಿಯನ್ನಿಟ್ಟು ಅವರ ನಿಯಮಗಳನ್ನು ಕೈಕೊಂಡು ಅವರ ಆಜ್ಞೆ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು. ನಿಮ್ಮ ದೇವರಾದ ಕರ್ತರ ಶಿಕ್ಷಣ ಕ್ರಮವನ್ನು, ಮಹಿಮೆಯನ್ನು, ಭುಜಬಲವನ್ನು, ಶಿಕ್ಷಾ ಹಸ್ತವನ್ನು, ಅಂದರೆ ಅವರು ಐಗುಪ್ತ ದೇಶದಲ್ಲಿ ಫರೋಹನನ್ನು ಅವನ ದೇಶವನ್ನು ಶಿಕ್ಷಿಸುವುದಕ್ಕಾಗಿ ನಡೆಸಿದ ಉತ್ಪಾತ ಮಹತ್ಕಾರ್ಯಗಳನ್ನು, ಐಗುಪ್ತರ ದಂಡು, ಅಂದರೆ ಅವರವರ ರಥ ಐಶ್ವರ್ಯ ಪ್ರತಿಷ್ಠಾ ಬಲಗಳು ನಿಮ್ಮನ್ನು ಹಿಂದಕ್ಕೆ ಬಂದಾಗ ಅವರು ಕೆಂಪು ಸಮುದ್ರದ ನೀರನ್ನು ಅವರ ಮೇಲೆ ಬರಮಾಡಿ ಸಂಪೂರ್ಣವಾಗಿ ನಾಶ ಮಾಡಿರುವುದನ್ನು ನೀವು ಈ ಕೃತ್ಯಕ್ಕೆ ಸೇರುವ ತನಕ. ಇಲ್ಲೇನ್ ಹೇಳ್ತಾರೆ, ಮೊದಲು ಯಾರು ಮೋಸೆ ಏನ್ ಬರೀತಾರೆ ನೋಡಿ, ಮೊದಲನೇ ಭಾಗದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ದೇವರಾದ ಕರ್ತರನ್ನು ನೀವೇನ್ ಮಾಡಿ, ಎಲ್ಲ ಆಜ್ಞೆಗಳು ನೀವು ಕೀಳ್ಪಡಿದ್ರೆ ಇದು ಮುಂಚೆ ಮಾಡಿದ್ದೆಲ್ಲ ಏನ್ ಮಾಡಿ ಜ್ಞಾಪಕ ಪಡಿಸ್ಕೊಳ್ಳಿ. ದೇವರು ನಮ್ಮನ್ನ ಒಂದು ಕಾಲದಿಂದ ಆಶೀರ್ವಾದದ ಕಾಲದಲ್ಲಿ ಕರೆದುಕೊಂಡು ಹೋಗುವಾಗ ಮೊದಲನೇ ಹೇಳುವಂತ ವಾಕ್ಯ ಏನು, ದೇವರು ನಿಮಗೆ ಮಾಡಿರುವಂತ ವಿಷಯಗಳನ್ನ ಜ್ಞಾಪಕಪಡಿಸ್ಕೊಳ್ಳಿ. ದೇವರು ಮಾಡಿರುವಂತ ವಿಷಯಗಳನ್ನ ಜ್ಞಾಪಕಪಡಿಸಿಕೊಳ್ಳದೆ ಹೋದರೆ ಯಾವ ರೀತಿ ಅಂದ್ರೆ, ಮೊದಲನೇ ತೆಸಲೋನಿಕನ 5ನೇ ಅಧ್ಯಾಯ 17ನೇ ಭಾಗದಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡಿ ದೇವರಿಗೆ ಸ್ತೋತ್ರ ಹೇಳಿ. ನಾವು ಸ್ತೋತ್ರ ಹೇಳೋದು ಏನಕ್ಕೋಸ್ಕರ, ನಾನು ಸ್ತೋತ್ರ ಹೇಳುವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ದೇವರೇ ನೀವು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ನಾನು ಏನ್ ಮಾಡಲ್ಲ, ದೇವ್ರು ಎಷ್ಟೇ ಕೊಟ್ಟರು ಇನ್ನೂ ಬೇಕು ಅಂತ ಕೇಳಲ್ಲ, ಏನ್ ಮಾಡ್ತೀನಿ, ಕೊಟ್ಟಿರುವಂತ ವಿಷಯಗಳಿಗಾಗಿ ಸ್ತೋತ್ರ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ದೇವ್ರು ಎಷ್ಟೋ ಕಾಲಗಳಲ್ಲಿ ಏನ್ ಮಾಡಲ್ಲ, ಅತಿಶಯ ಮಾಡದೇ ಇದ್ರು ನಮ್ಮ ಡೈಲಿ ನೀಡ್ಸ್ ಏನ್ ಮಾಡ್ತಾ ಇದ್ದಾರೆ, ಅನುದಿನದ ವಿಷಯಗಳನ್ನ ಏನ್ ಮಾಡ್ತಾರೆ, ದೇವ್ರು ನಮ್ಮನ್ನ ಸಂಧಿಸ್ತಾ ಇದ್ದಾರೆ. ಆಮೇಲೆ ಸೊ 1 ರಿಂದ 7 ಅದೇನ್ ಹೇಳ್ತಾರೆ, ದೇವರು ಇದುವರೆಗೂ ಮಾಡಿರುವಂತ ವಿಷಯಗಳನ್ನ ಜ್ಞಾಪಕಪಡಿಸ್ಕೊಳ್ಳೋದು. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಓದುವಂತವ್ರು. 1 ರಿಂದ 7 ಮೊದಲನೇ ಸ್ಟೆಪ್, ದೇವರು ನಮ್ಮನ್ನ ನೆಕ್ಸ್ಟ್ ಕಾಲದೊಳಗಡೆ ಕರೆದುಕೊಂಡು ಹೋಗೋದಕ್ಕೆ ಮೊದಲು ಏನ್ ಮಾಡ್ತಾ ಇರ್ತಾರೆ, ಮಾಡಿರುವಂತ ವಿಷಯಗಳನ್ನು ಜ್ಞಾಪಕಪಡಿಸ್ಕೊಳ್ಳಿ. ನೆಕ್ಸ್ಟ್ 8ನೇ ವಾಕ್ಯದಿಂದ ನೀವು 12ನೇ ವಾಕ್ಯದವರೆಗೂ ಓದಬೇಕಾದ್ರೆ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಇರುವಂತ ಎಲ್ಲಾ ಇವತ್ತು ಏನೆಲ್ಲ ಕೊಟ್ಟಿದ್ದೀನಿ ಅದ್ರ 8ನೇ ವಾಕ್ಯ ಮಾತ್ರ ಓದಿ. ವರ್ಸಸ್ 8. ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮ ಉಪದೇಶವನ್ನೆಲ್ಲ ನೀವು ಅನುಸರಿಸಲೇಬೇಕು. ಆಗ ನೀವು ಬಲವುಳ್ಳವರಾಗಿ ಈ ಹೊಳೆ ದಾಟಿ ಆಚೆ ಇರುವ ದೇಶ, ಹೊಳೆ ದಾಟಿ ಅಂದ್ರೆ ಯೋರ್ದಾನ್ ನದಿಯನ್ನು ದಾಟಿ ಏನ್ ಮಾಡ್ತೀರಾ, ಆ ಕಡೆ ಇರುವಂತ ದೇಶವನ್ನು ಏನ್ ಮಾಡ್ತೀರಾ, ಸೇರಿ ಸ್ವಾಧೀನ ಮಾಡಿಕೊಳ್ತೀರಾ. ಆಮೇನ್, ಹಲ್ಲೆಲೂಯಾ. ದೇವರು ನಿಮ್ಮ ಮನಸ್ಸಾಕ್ಷಿ ಗೊತ್ತು ಎಷ್ಟು ಜನರಿಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ ಅಂತ. ಈ ಕಾಲದಲ್ಲಿ ನಾನು ಏನ್ ಮಾಡ್ತೀನಿ ಅಂತ, ಯಾಕಂದ್ರೆ ನಾವು ಕೆಲವು ತಿಂಗಳುಗಳ ಮುಂಚೆ ಏನ್ ನೋಡಿದ್ವಿ, ಯೋಶ್ವ 1ನೇ ಅಧ್ಯಾಯ ಓದ್ಕೊಳ್ವಿ, ಯೋಶ್ವನ ಪುಸ್ತಕ ನೋಡಿದ್ವಿ. ಆ ಪುಸ್ತಕವನ್ನು ಓದುವಾಗ ನಾನೇನ್ ಹೇಳಿದೆ, ದೇವ್ರು ನಿಮ್ಗೆ ವಾಗ್ದಾನ ಕೊಟ್ಟಿದ ಮೇಲೆ ಏನೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೋಶ್ವ 1ನೇ ಅಧ್ಯಾಯದಲ್ಲಿ ದೇವ್ರು ಏನ್ ಮಾಡ್ತಾರೆ, ಭಯಪಡಬೇಡ ನಾನು ನಿನ್ ಜೊತೆ ಇದ್ದೀನಿ ಅಂತ ಯೋಶ್ವನಿಗೆ ಧೈರ್ಯ ಕೊಡ್ತಾರೆ. ಯೋಶ್ವನಿಗೆ ಧೈರ್ಯ ಕೊಟ್ಟಿದ್ದ ಮೇಲೆ ಅವ್ರು ಏನ್ ಮಾಡ್ತಾರೆ, ಯೋರ್ದಾನ್ ನದಿ ದಾಟಿದ ಮೇಲೆ ಅವ್ರಿಗೆ ಏನ್ ಬರ್ತಾ ಇದೆ, ಯೋರ್ದಾನ್ ನದಿ ದಾಟಿದ ಮೇಲೆ ಅಲ್ಲಿರುವಂತ ಜಗಳ ಏನ್ ಮಾಡ್ತಾರೆ, ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೋಸ್ಕರ, ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ, ಯೋಶ್ವನ ಪುಸ್ತಕ ಫುಲ್ ಏನಿದೆ, ಯುದ್ಧ ಮಾಡಿ ಆ ನೆಲ ಯಾವ ರೀತಿ ಪಡ್ಕೊಳ್ತಾರೆ ಅನ್ನೋದೇ ಯೋಶ್ವನ ಪುಸ್ತಕ. ನಾವು ಓದುವಾಗ ಏನ್ ನೋಡಿದ್ವಿ, ಯೋರ್ದಾನ್ ನದಿ ದಾಟಿದ ಮೇಲೆ ಯೋಶ್ವನು ಅವರ ಜೊತೆ ಇದ್ದಂತ ಜನರು ಏನ್ ಮಾಡ್ತಾ ಇದ್ದಾರೆ, ವಾಗ್ದಾನ ನೆಲವನ್ನು ತನ್ನದಾಗಿ ಮಾಡ್ಕೊಳ್ತಾ ಇದ್ದಾರೆ. ದೇವರು ಇಲ್ಲಿ ನಿಮ್ಮ ಜೀವನದಲ್ಲಿ ಮಾಡುವಾಗ ಮೊದಲನೇ ಏನ್ ಹೇಳ್ತಾ ಇದ್ದಾರೆ, ಮೊದಲು ನೀವು ಮಾಡಿದ್ದನ್ನ ಜ್ಞಾಪಕ ಪಡಿಸ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು, ದೇವರು ಈ ವಾಗ್ದಾನವನ್ನು ಪಡೆದುಕೊಳ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು, ಅದಕ್ಕೆ ಒಂದು ಔಟ್ಲೈನ್ ತರ, ಒಂದು ಸಮ್ಮರಿ ತರ ಕೊಡುವಂತ ವಾಕ್ಯನೇ 8 ರಿಂದ 12.
8-12 ಏನೆಲ್ಲ ಹೇಳಕ್ ಬರ್ತಾ ಇದಾರೋ, ಕಂಪ್ಲೀಟ್ ಚಾಪ್ಟರ್ ಎಲ್ಲ ಏನೆಲ್ಲ ಹೇಳಕ್ ಬರ್ತಾ ಇದಾರೋ ಅದೆಲ್ಲ ಅವರು 8-12 ಹೇಳಿ ಮುಗಿಸ್ಬಿಡ್ತಾರೆ. ಇದನ್ನ ನಾವು ಲಾಸ್ಟ್ ಅಲ್ಲಿ ಓದೋಣ. ನೆಕ್ಸ್ಟ್ ಇವಾಗ ಏನಾಗ್ತಾ ಇದೆ ನೋಡಿ, 13-17, 13ನೇ ವಾಕ್ಯ. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಕರ್ತರನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಅವರನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷಿ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಅವರು ನಿಮ್ಮ ಭೂಮಿಗೆ ಇದು ಸಿಂಪಲ್ ಆಗಿ ನಾನು ಮುಗಿಸ್ಬೇಕಂದ್ರೆ 13ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ, ಕೊಡುವಂತ ಕಟ್ಟಳೆ ನೀವು ಫಾಲೋ ಮಾಡಿದ್ರೆ, ಕಟ್ಟಳೆ ಏನ್ ಕೊಡ್ತಾ ಇದ್ದಾರೆ, ನಿಮ್ಮ ದೇವರಾದ ಕರ್ತರನ್ನು ಏನ್ ಮಾಡಿ ಸಂಪೂರ್ಣವಾಗಿ ಪ್ರೀತಿ ಮಾಡಿ. ನೀವು ಇದನ್ನ ಮಾಡಿದ್ರೆ ನಿಮ್ಮ ನೆಲ ನಾನು ಏನ್ ಮಾಡ್ತೀನಿ, ಆಶೀರ್ವಾದ ಮಾಡಿ ಕೊಡ್ತೀನಿ ಅಂತ. ಆದ್ರೆ ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ 18ನೇ ವಾಕ್ಯದಿಂದ ನೀವು ಓದಬೇಕಾದ್ರೆ ಅಲ್ಲಿ ನೋಡಿ ತಿರುಗಿ ಏನ್ ಹೇಳ್ತಾರೆ, ಇನ್ನೊಂದ್ಸತಿ ಓದಿ 18. ಆದುದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. 21 ಓದಿ ಇವಾಗ. ಹೀಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದು ಅಷ್ಟು ಕಾಲ ನೀವು ನಿಮ್ಮ ಸಂತತಿಯವರು ನಿಮ್ಮ ಪಿತೃಗಳಿಗೆ ಕರ್ತರು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳುವಿರಿ. ನೀವು ಎಫಿಷಿಯನ್ಸ್ 6ನೇ ಅಧ್ಯಾಯ ಓದಬೇಕಾದ್ರೆ ಅಲ್ಲಿ ಏನ್ ಹೇಳ್ತಾರೆ, ತಂದೆ ತಾಯರಿಗೆ ನಿಮ್ಮ ಮಕ್ಕಳು ಏನ್ ಮಾಡಿ ವಿಧೇಯರಾಗಿ ಅವ್ರಿಗೆ ಏನ್ ಕೊಡ್ತೀನಿ ಅಂತಾರೆ, ಸೊ ಫಸ್ಟ್ ದೇವರು ಏನ್ ಕೊಡ್ತಾ ಇದಾರೆ, ಇಲ್ಲಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಸೆಕೆಂಡ್ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಮೋಸೆ ಬರೀಬೇಕಾದ್ರೆ ಇದೆಲ್ಲ ಫಸ್ಟ್ ನೀವು ಕೀಳ್ಪಡೆದು ನಡೆದರೆ, ನಾನು ಕೊಟ್ಟಿರುವಂತ ಕಟ್ಟಳೆ ಎಲ್ಲ ಕೀಳ್ಪಡೆದು ದೇವರು ನಮಗೆ ಕೊಟ್ಟಿರುವಂತ 2 ಕಟ್ಟಳೆಗಳೇನು, ದೇವರಾದ ಕರ್ತರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡುವುದು, 2ನೇ ಕಟ್ಟಳೆ ಏನು, ನಿನ್ನಂತೆ ಪರರನ್ನು ಪ್ರೀತಿಸು. ಇದೆಲ್ಲ ಏನಾಗಿದೆ ಅಂತ ಎಲ್ಲಾ ಕಟ್ಟಳೆ 2 ಏನ್ ಮಾಡಿದ್ದಾರೆ ಅಂತ ಮುಗಿಸಿದ್ದಾರೆ. ಸೊ ನಾವ್ ಈ ಕಟ್ಟಳೆಯನ್ನು ಫಾಲೋ ಮಾಡಿದ್ರೆ, ದೇವ್ರು ಕೊಟ್ಟಿರುವಂತ ಕಮಾಂಡ್ಮೆಂಟ್ಸ್ ನ ಫಾಲೋ ಮಾಡಿದ್ರೆ, ಮೊದಲು ಏನ್ ಹೇಳ್ತಾ ಇದ್ರೆ ನಿಮ್ಗೆ ಪ್ರಾಸ್ಪರಿಟಿ ಕೊಡ್ತೀನಿ ಅಂತಾರೆ, ಸೆಕೆಂಡ್ ಏನ್ ಆಶೀರ್ವಾದ ಕೊಡ್ತೀನಿ ಅಂತಾರೆ, 2ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೆಕೆಂಡ್ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಿಮಗೆ ಆಯುಷ್ ಕಾಲ ಹೆಚ್ಚು ಮಾಡಿ ಕೊಡ್ತೀನಿ, ದೀರ್ಘ ಆಯುಷ್ ಕಾಲ ಕೊಡ್ತೀನಿ ಅಂತಾರೆ. ಥರ್ಡ್ ಸೆಟ್ ಆಫ್ ವರ್ಡ್ಸ್ ಓದಿ, ಎಲ್ಲಿದೆ 22ನೇ ವಾಕ್ಯ, 22-23. ನಾನು ಬೋಧಿಸುವ ಈ ಧರ್ಮ ಉಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನೀವು ನಿಮ್ಮ ದೇವರಾದ ಕರ್ತರನ್ನು ಪ್ರೀತಿಸಿ ಎಲ್ಲಾ ವಿಷಯಗಳಲ್ಲಿಯೂ ಅವರು ಹೇಳುವ ಮಾರ್ಗದಲ್ಲೇ ನಡೆದು ಅವರನ್ನೇ ಹೊಂದಿಕೊಂಡಿದ್ದರೆ ಅವರು ಆ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿಗೆ ಹೊರಡಿಸುವರು. ನಿಮಗಿಂತಲೂ ಮಹಾಪರಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಆಮೆನ್. ಇವಾಗ ನಾವು ಒಂದ್ಸತಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಆಶೀರ್ವಾದ. ಸೆಕೆಂಡ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ಸೆಕೆಂಡ್ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ನಿಮಗೆ ದೀರ್ಘಾಯುಷ್ಯ ಕೊಡ್ತೀನಿ ಅಂತ. 3ನೇ ಸೆಟ್ ಆಫ್ ವರ್ಡ್ಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ, ನಿಮ್ಮ ವಾಗ್ದಾನ, ನಿಮ್ಮ ನೆಲ, ನಿಮ್ಮ ಪ್ರಾಮಿಸ್. ನಿಮ್ಮ ಜೀವನದಲ್ಲಿ ದೇವರು ಎಲ್ಲರೂ ಏನಕ್ಕೋಸ್ಕರ ಮಾಡಿರ್ತಾರೆ, ಎಲ್ಲರೂ ಒಂದೊಂದು ಕಾರಣದಿಂದ ಏನ್ ಮಾಡಿರ್ತಾರೆ, ಕರೆದಿರ್ತಾರೆ. ಒಂದು ಸೇವೆಗೋ ಒಂದು ವಿಷಯಕ್ಕೋ ದೇವರು ಏನಕ್ಕೋಸ್ಕರ ನಿಮ್ಮನ್ನ ಕರೆದಿದ್ದಾರೆ ಅಂತ ಏನ್ ಗೊತ್ತಾಗುತ್ತೆ, ನಿಮಗೂ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ವಿಷಯವನ್ನು ಸಹ, ದೇವರ ವಾಗ್ದಾನವನ್ನು ಸಹ ನಮ್ಮ ಜೀವನದಲ್ಲಿ ನೆರವೇರಿಸುವುದು ಏನ್ ಮಾಡಲ್ಲ, ಇಮಿಡಿಯೇಟ್ ಆಗಿ ಮಾಡಲ್ಲ. ಅವ್ರ ವಾಗ್ದಾನ ಕೊಡುವುದೊಂದು ಕಾಲ, ನೆರವೇರಿಸಿ ಏನಾಗಿರುತ್ತೆ ಇನ್ನೊಂದು ಕಾಲ. ದೇವರು ವಾಗ್ದಾನ ಕೊಟ್ಟಿದ್ದ ಮೇಲೆ ಆ ವಾಗ್ದಾನವನ್ನು ಪಡೆದುಕೊಳ್ಳದೆ ಇದ್ದರೆ ನಾನು ದೀರ್ಘಾಯುಷ್ಯದಿಂದ ಇದ್ದು ಉಪಯೋಗ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ನನಗೆ ವಾಗ್ದಾನ ಕೊಟ್ಟಿದ್ದ ಮೇಲೆ ಆ ವಾಗ್ದಾನ ನನ್ನ ಜೀವಮಾನದಲ್ಲಿ ನಾನು ಪಡೆದುಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ನಾನು ಜೀವಂತವಾಗಿದ್ದು ಏನು ವ್ಯರ್ಥ. ದೇವರು ಕೊಟ್ಟಂತ ಕೆಲಸವನ್ನು ನಾನು ಮಾಡದೆ ಇಡೀ ಜೀವನ ಏನು ಬಾಳ್ಬೇಕು ಅಂತ ನಾನು ದೀರ್ಘಾಯುಷ್ಯ ಮಾಡಿದ್ರೆ ಏನಿಲ್ಲ, ಉಪಯೋಗ ಇಲ್ಲ. ದೇವರು ಏನಕ್ಕೋಸ್ಕರ ನನ್ನ ಕರೆದಿದ್ದಾರೋ ಅದನ್ನ ನಾನು ಮಾಡುವಾಗ ನಾನು ಏನಾಗಿರ್ತೀನಿ, ಸಂತೋಷವಾಗಿ ತೃಪ್ತಿಯಿಂದ ಇರ್ತೀನಿ. ಅವಾಗ ನನಗೆ ದೀರ್ಘಾಯುಷ್ಯ ಕೊಟ್ರೆ ಏನು ಉಪಯೋಗ ಇದೆ. ಯಾಕಂದ್ರೆ ದೇವ್ರು ಏನ್ ಹೇಳ್ತಾರೆ, ದೇವರ ಆಶೀರ್ವಾದ ಕೊಡುವಾಗ ಜೊತೆಲಿ ಏನ್ ಕೊಡಲ್ಲ ಅಂತೆ, ದುಃಖ ಕೊಡೋದು. ಸೊ ದೇವ್ರು ನಮ್ಗೊಂದು ಪ್ರಾಮಿಸ್ ಕೊಟ್ಟಿರ್ಬೇಕಾದ್ರೆ, ದೇವ್ರು ನಾನು ಇದಕ್ಕೋಸ್ಕರ ನಾನು ಉಪಯೋಗಿಸ್ತೀನಿ ಅಂತ ದೇವ್ರು ನಿಮಗೆ ಹೇಳಿರ್ಬೇಕಾದ್ರೆ, ನಿಮ್ಮ ವಾಗ್ದಾನಗಳನ್ನು ನೀವು ಅದನ್ನು ಪಡೆದುಕೊಳ್ಳುವುದು ಏನ್ ಬೇಕೋ ತುಂಬಾ ಮುಖ್ಯ. ದೇವರು ನಮ್ಮ ವಾಗ್ದಾನಗಳಿಗೆ ಏನ್ ಮಾಡಲ್ಲ, ಸುಮ್ಮನೆ ಎತ್ಕೊಟ್ಬಿಡಲ್ಲ. ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಸರಿಪಡಿಸೋದು ಒಂದು ಕಾಲ ಇರಲಿ, ಸರಿಪಡಿಸಿದ ಮೇಲೆ ಆ ವಾಗ್ದಾನವನ್ನು ಪಡೆದುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ನಾನು ಯುದ್ಧ ಮಾಡಬೇಕು.
ಎಕ್ಸಾಂಪಲ್ ಹೇಳ್ತೀನಿ, ದೇವರು ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರನ್ನ ಏನ್ ಮಾಡಿರ್ತಾರೆ, ಸೇವೆಗೋಸ್ಕರ ಕರೆದಿರ್ತಾರೆ ಅಂತ ಇಟ್ಕೊಳ್ಳಿ. ಸೇವೆ ಅಲ್ಲ, ನಿಮ್ಮನ್ನ ದೇವರು ಒಂದು ಬಿಸ್ನೆಸ್ ಮ್ಯಾನ್ ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಸೇವೆ ಬಗ್ಗೆ ಮಾತಾಡ್ತಾರೆ, ಬಿಸ್ನೆಸ್ ಆಗೋದು ಅರ್ಥ ಮಾಡ್ಕೊಂಡು. ಬಿಸ್ನೆಸ್ ಮಾಡೋದು ಸಹ ಏನು, ದೇವರ ಕಾರ್ಯನೇ. ಏನು, ಬಿಸ್ನೆಸ್ ಮಾಡೋದು ಸಹ ದೇವರ ಒಬ್ಬರನ್ನ ದೇವರು ಏನ್ ಮಾಡಿರ್ತಾರೆ, ಬಿಸ್ನೆಸ್ ಮಾಡೋದಕ್ಕೋಸ್ಕರ ಕರೆದಿರ್ತಾರೆ. ಅವರ ಕೆಲಸ ಏನಾಗಿರುತ್ತೆ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಅವ್ರು ಏನ್ ಮಾಡಬೇಕು, ತನ್ನ ಕೆಲಸವನ್ನು ಮಾಡಬೇಕು. ಸೊ ಈ ಬಿಸ್ನೆಸ್ ಮ್ಯಾನ್ ದೇವರು ಏನ್ ಹೇಳಿರ್ತಾರೆ, ನಿನ್ನನ್ನ ಎಷ್ಟೋ ಆಶೀರ್ವದಿಸ್ತೀನಿ ಅಂತ ವಾಗ್ದಾನ ಕೊಟ್ಟಿರ್ತಾರೆ. ಅವ್ನು ವಾಗ್ದಾನ ಕೊಟ್ಟಿದ ಮೇಲೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಏನಾಗುತ್ತೆ, ಸಮಯ ತಗೊಳುತ್ತೆ. ಅಥವಾ ಬಿಸ್ನೆಸ್ ಅಲ್ಲಿ ದೇವರು ಅವನ ಕ್ಯಾರೆಕ್ಟರ್ ಸರಿ ಮಾಡಕ್ಕೆ ಸಮಯ ತಗೊಳ್ತಾರೆ. ಅದಾದ್ಮೇಲೆ ಬಿಸ್ನೆಸ್ ಏನು ಸುಮ್ಮನೆ ಸಿಕ್ಬಿಡುತ್ತೆ ಅಲ್ಲ, ಅವ್ನ ಬಿಸ್ನೆಸ್ ಅಲ್ಲಿ ಏನ್ ಮಾಡಬೇಕು, ಯುದ್ಧ ಮಾಡಿ ಏನ್ ಮಾಡಬೇಕು, ವಿನ್ ಮಾಡಬೇಕು. ಅದೇ ರೀತಿಯಲ್ಲಿ ದೇವರು ನಿಮಗೆ ಕೊಟ್ಟಿರುವಂತ ವಾಗ್ದಾನಗಳಲ್ಲೂ ಸಹ ಏನ್ ಮಾಡ್ತಾರೆ, ಮೊದಲು ದೇವರು ನನಗೆ ಏನ್ ಕೊಟ್ಟಿರ್ತಾನೆ, ಜೀವನ ಏನಕ್ಕೋಸ್ಕರ ಕೊಟ್ಟಿದ್ದಾನೆ ನಾನು ತಿಳಿದುಕೊಳ್ಳುವಾಗ ಅದು ವಾಗ್ದಾನ ಪಡೆದುಕೊಳ್ಳುವುದು. ಈ ವಾಗ್ದಾನ ಪಡೆದುಕೊಳ್ಳದೆ ಹೋದರೆ ಅಥವಾ ನಾನು ಆ ವಾಗ್ದಾನ ನೆರವೇರಿಸದೆ ಹೋದ್ರೆ ನಾನು ಏನ್ ಮಾಡ್ತೇನೆ, ನನ್ನ ಜೀವನವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೇವರು ಕ್ರಿಸ್ತನಲ್ಲಿ ಇರುವಂತ ನಮ್ಮನ್ನು ಏನಂತ ಕೇಳ್ತಾರೆ, ನಿನಗೆ 10 ತಾಲಂತು ಕೊಟ್ಟಿದ್ರೆ ಅದನ್ನ ಏನ್ ಮಾಡದೆ ಇಟ್ಕೊಂಡು ಉಪಯೋಗಿಸಿದ್ವಾ ಇಲ್ವಾ? ಸೊ ನಮ್ಮ ತಾಲಂತು ಇಟ್ಕೊಂಡು ನಾನು ಅದನ್ನ ಉಪಯೋಗಿಸ್ಬೇಕಂದ್ರೆ ನಾನು ಎಲ್ಲಿರ್ಬೇಕು, ವಾಗ್ದಾನ ನೆಲದಲ್ಲಿ ಇದ್ರೇನೆ ನಾನು ಏನ್ ಮಾಡಕ್ಕಾಗತ್ತೆ, ತಾಲಂತನ್ನು ಉಪಯೋಗಿಸ್ತಾರೆ. ಎಷ್ಟೋ ಜನರಿಗೆ ದೇವರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅವರ ವಾಗ್ದಾನ ನೆಲದೊಳಗಡೆ ಕಳಿಸ್ತಾ ಇದ್ದಾರೆ. ನೀವು ನಿಜವಾಗ್ಲೂ ನಿಮ್ಮ ಕಟ್ಟಳೆಯನ್ನು ಕೀಳ್ಪಡೆದು ನಡೆದಿದ್ರೆ ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ದೇವರು ಏನಕ್ಕೋಸ್ಕರ ಕರೆದು ಆ ಕಾಲದೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಮೊದಲನೇ ಏನ್ ಮಾಡ್ತಾ ಇದ್ದಾರೆ, ವಾಗ್ದಾನ ನೆಲ ಬೇಕು. ನೆಲ ಇದ್ದ ಮೇಲೆ ಸೆಕೆಂಡ್ ನನಗೆ ಏನ್ ಬೇಕು, ದೀರ್ಘಾಯುಷ್ ಬೇಕು. ದೀರ್ಘಾಯುಷ ಆದ್ಮೇಲೆ ನನಗೆ ಮುಖ್ಯವಾದ ವಿಷಯನು ಆಶೀರ್ವಾದ ಮಾಡಬೇಕು. ನಾನು ಸೇವೆ ಮಾಡುವುದಲ್ಲ, ಸೇವೆನೂ ಸಹ ಏನಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು. ಬರೀ ಸೇವೆ ಇಟ್ಕೊಂಡು ನಾನು ದೀರ್ಘಾಯುಷ್ಯದ್ದು ಆಶೀರ್ವಾದ ಇಲ್ಲ ಅಂದ್ರೆ ನನ್ನ ಸೇವೆ ಏನಾಯ್ತು, ತಿರುಗಿ ವ್ಯರ್ಥ. ಯಾಕಂದ್ರೆ ನಾನು ತಾಲಂತ ಎತ್ಕೊಂಡೋಗಿ ಇನ್ವೆಸ್ಟ್ ಮಾಡಿದ್ದೀನಿ, ಆದ್ರೆ ಅದ್ರಲ್ಲಿ ಏನ್ ಬರ್ತಾ ಇಲ್ಲ, ಫಲ ಬರ್ತಾ. ದೇವ್ರು ನಮ್ಮನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಫಲ, ಮಲ್ಟಿಪ್ಲಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವ್ರು. ನಾವು ಈ ರೀತಿ ಫಲವನ್ನು ನಾವು ಎದುರು ನೋಡುವಾಗ ನಾವೇನ್ ಮಾಡ್ಬೇಕು, ನನಗೆ ದೀರ್ಘಾಯುಷ್ಯ ಇರ್ಬೇಕು, ನನಗೆ ವಾಗ್ದಾನ ನೆಲನೂ ಬೇಕು, ನೆಕ್ಸ್ಟ್ ನನಗೇನು ಬೇಕು, ಆಶೀರ್ವಾದನೂ ಬೇಕು. ಇದೆಲ್ಲ ಬೇಕಂದ್ರೆ ನಾನು ನಿನ್ನ ವಾಗ್ದಾನ ನೆಲದಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ದೇವ್ರು ನಮ್ಮ ಕಣ್ಮುಂದೆ ಏನ್ ಮಾಡ್ತಾರೆ, ಆಪ್ಷನ್ ಕೊಡ್ತಾರೆ. 26ನೇ ವಾಕ್ಯವಾದಿ ನೋಡಿರಿ, ಇವತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತೇನೆ. ನೋಡಿ, ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುವಂತ ವಾಕ್ಯ ಇದೆ, ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ಆಶೀರ್ವಾದವನ್ನು ಶಾಪವನ್ನು ಇಡ್ತಾ ಇದ್ದೀನಿ. ಎಷ್ಟೋ ಜನರಿಗೆ ನಿಮ್ಮ ಮನಸ್ಸಾಕ್ಷಿ ನೀವು ಕೇಳಿ, ನಿಮ್ಮಲ್ಲಿರುವಂತ ಪವಿತ್ರ ಆತ್ಮನ ಹತ್ರ ಏನ್ ಮಾಡಿ ಮಾತಾಡಿ ನೋಡಿ, ಕೇಳಿ, ದೇವ್ರೆ ನನಗೆ ಈ ವಾಕ್ಯನ ಇಲ್ವಾ? ಯಾಕಂದ್ರೆ ಎಲ್ಲಾ ವಾಕ್ಯಗಳು ಎಲ್ರಿಗೂ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ. 26ನೇ ವಾಕ್ಯ ಏನ್ ಹೇಳ್ತಾ ಇದ್ರೆ, ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಮ ಕಣ್ಣು ಮುಂದೆ ಆಶೀರ್ವಾದವನ್ನು ಶಾಪದ ಚಾಯ್ಸ್ ಕೊಡ್ತಾ ಇದ್ದೀನಿ ಅಂತ. ಓದಿ ಕಂಟಿನ್ಯೂ ಮಾಡಿ. 27. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಕರ್ತನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು, ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗೆ ಉಂಟಾಗುವುದು. ಹಲ್ಲೆಲೂಯಾ. ದೇವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮೋಸ ಏನಂತ ಹೇಳ್ತಾ ಇದ್ದಾರೆ, ನೀವು ಹೇಳೋದೆಲ್ಲ ಕೇಳಿ ನಡೆದರೆ ನಿಮ್ಗೆ ಏನ್ ಬರುತ್ತೆ, ಆಶೀರ್ವಾದ. ನಿಮ್ಮ ಕಟ್ಟಳೆಗಳು ನೀವು ಕೇಳಿ ನಡೆದ್ರೆ ನಿಮ್ಗೆ ಆಶೀರ್ವಾದ. ಕಟ್ಟಳೆಯನ್ನು ಕೇಳಿ ನಡೆಯದೆ ಹೋದ್ರೆ ಏನ್ ಬರುತ್ತೆ, ಇವತ್ತು ನಾವು ದೇವ್ರ ಹತ್ರ ಕೇಳಿ, ದೇವ್ರೆ ನಾನು ತಯಾರಾಗಿದ್ದೀನ, ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ಕಾಲದೊಳಗಡೆ ಹೋಗೋದು ತಯಾರಾಗಿದ್ದೀನ ಅಂತ. ಯಾಕಂದ್ರೆ ಕಾಲ ಏನಾಗ್ತಾ ಇರುತ್ತೆ, ನಮಗೋಸ್ಕರ ಕಾಲ ಏನ್ ಮಾಡಲ್ಲ, ವೇಟ್ ಮಾಡಲ್ಲ. ದೇವ್ರು ನಮಗೋಸ್ಕರ ಏನ್ ಮಾಡಿಸಲ್ಲ. ಇವಾಗ ಕಾಲ ನಡೀತಾ ಏನಾಗುತ್ತೆ, ಮೊದಲು ಸಮರ್ ಇರುತ್ತೆ, ಸಮರ್ ಆದ್ಮೇಲೆ ಏನಾಗುತ್ತೆ, ಮಳೆ ಕಾಲ ಬರುತ್ತೆ, ಮಳೆ ಆದ್ಮೇಲೆ ಚಳಿ ಕಾಲ ಬರುತ್ತೆ. ಆ ರೀತಿ ಒಂದೊಂದು ಕಾಲ ಏನ್ ಬರುತ್ತೆ, ಹೋಗ್ತಾ ಇರುತ್ತೆ. ದೇವರು ನಮ್ಮನ್ನು ಒಂದು ಕಾಲದಿಂದ ಒಂದು ಕಾಲಕ್ಕೆ ಕರೆದುಕೊಂಡು ಹೋಗಕ್ಕೆ ನಾವ್ ಏನಾಗಿರ್ಬೇಕು, ನಾವು ತಯಾರಾಗಿರ್ಬೇಕು. ನಾನು ಮಳೆ ಕಾಲ ಅಂದ್ರೆ ನಾನು ಜೈಲಲ್ಲಿ ಇರುವಂತ ಬಂಧನದ ಕಾಲದಲ್ಲಿ ಇರುವಾಗ ನಾನು ಏನ್ ಮಾಡಕ್ಕಾಗಲ್ಲ, ಆಶೀರ್ವಾದ ಕಾಲದಲ್ಲಿ ಇರುವುದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಾವ್ ಯಾವ ಕಾಲದಲ್ಲಿ ಇದ್ದೀವಿ, ದೇವರು ನಮ್ಮನ್ನ ಏನ್ ಮಾಡ್ತೀವಿ, ಇಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ರೆ ನಾವೇನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ನೀವು ಕೇಳಿ, ದೇವರೇ ನೆಕ್ಸ್ಟ್ ನನಗೆ ಯಾವ ಕಾಲದೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವ್ ರೀತಿ ಕರ್ಕೊಂಡು ಹೋಗುವಾಗ ದೇವ್ರು ನಮ್ಮ ಕಣ್ಮುಂದೆ ಏನ್ ಹೇಳ್ತಾ ಇದ್ರೆ, ಆಶೀರ್ವಾದವನ್ನು ಶಾಪವನ್ನು ಹೇಳ್ತಾರೆ.
ನಾವು ದೇವರು ಕೊಡುವಂತ ಆಜ್ಞೆಗಳು, ದೇವರು ಕೊಟ್ಟಿರುವಂತ ದೊಡ್ಡ ಆಜ್ಞೆ, ಅದು ಕಟ್ಟಳೆ ಏನು? ದೇವರಾದ ಕರ್ತರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸುವುದು. ಎರಡನೇದೇನು? ನೆರೆಯವರನ್ನು ಪ್ರೀತಿಸುವುದು. ನಿಮ್ಮನ್ನು ದೇವರು ಆಶೀರ್ವದಿಸಿದ ಮೇಲೆ ಇನ್ನೂ ಸಹ ದೇವರ ಮೇಲೆ ಆ ಪ್ರೀತಿ ಇರುತ್ತಾ? ದೇವರು ಅದನ್ನೇ ಯೋಸೆಫ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಟೆಸ್ಟ್ ಮಾಡಿ ನೋಡ್ತಾರೆ. ಒಂದು ವೇಳೆ ನಮ್ಮ ಮೇಲೆ ಇರುವಂತ ಪ್ರೀತಿಯನ್ನು ಕಡಿಮೆ ಆಗ್ಬಿಡುತ್ತಾ? ದೇವ್ರು ಏನ್ ಮಾಡ್ತಾರೆ? ಯೋಸೆಫ್ನಲ್ಲಿ ಟೆಸ್ಟ್ ಮಾಡ್ತಾರೆ. ಯೋಸೆಫ್ನಲ್ಲಿ ಅದನ್ನ ಟೆಸ್ಟ್ ಮಾಡಿದ ಮೇಲೆ ಏನ್ ಮಾಡ್ತಾರೆ? ಅಷ್ಟು ವರ್ಷ ಅದನ್ನ ಸರಿಪಡಿಸಿ ಏನ್ ಮಾಡ್ತಾರೆ? ತಿರುಗಿ ಅವ್ರು ಕೊಟ್ಟಂತ ವಾಗ್ದಾನ ನೆರವೇರಿಸ್ತಾರೆ. ಸೊ ಇವತ್ತು ದೇವರು ನಿಮ್ಮ ವಾಗ್ದಾನ ಪಡೆದುಕೊಳ್ಳುವುದಕ್ಕೆ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ. ಒಂದು ವೇಳೆ ಎಷ್ಟೋ ಜನ ಏನ್ ಮಾಡಿರ್ತೀವಿ ಅಂದ್ರೆ ಕೀಳ್ಪಡಿತಿರಲ್ಲ, ದೇವರ ವಾಗ್ದಾನಕ್ಕೆ ಏನ್ ಮಾಡಿರಲ್ಲ, ಸರಿಯಾಗಿ ಕೇಳಿ ನಡೆದಿರಲ್ಲ. ಎಷ್ಟೋ ವಿಷಯಗಳು ನಾವೇನ್ ಮಾಡಿರ್ತೀವಿ, ತಪ್ಪಾದ ದಾರಿಯಲ್ಲಿ ಹೋಗಿರ್ತೀವಿ. ಅಂತವರಿಗೆ ದೇವರು ಇನ್ನೊಂದು ಮಾಡ್ತಾರೆ, ಇನ್ನೊಂದು ಆಪರ್ಚುನಿಟಿ. ಯಾವಾಗ ಹೊಸ ವರ್ಷ ತಿರುಗಿ ಪ್ರಾರಂಭಿಸುವಾಗ ನಾವು ದೇವ್ರ ಹತ್ರ ಹೋಗಿ ಕೇಳ್ತೀವಲ್ಲ, ನೆಕ್ಸ್ಟ್ ಇವಾಗ ಇನ್ನೂ ಏನಿದೆ, ಒಂದು ತಿಂಗಳಿದೆ. ದೇವರೇ, ಈ ವರ್ಷ ಎಲ್ಲ ನಾನು ಏನ್ ಮಾಡಿದ್ದೀನಿ? ವ್ಯರ್ಥ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ ನನಗೆ ಏನ್ ಮಾಡಿ ಆಶೀರ್ವಾದವು ಕೊಡಿ. ಯಾವ ರೀತಿ ಆಶೀರ್ವಾದವು ಕೊಡಿ? ನೀವು ಹೇಳುವಂತ ರೀತಿಯಲ್ಲಿ ನಾನು ನಡೆದುಕೊಂಡು ನಿಮ್ಮ ದಾರಿಯಲ್ಲಿ ನಾನು ನಡೆಯುವಾಗ ಏನನ್ನ ನಡೆಯುತ್ತೆ ನೋಡ್ಬೇಕು. ಯಾಕಂದ್ರೆ ದೇವರು ಇಲ್ಲದೇ ಇರುವಂತ ಜೀವನವನ್ನು ನಾವು ಮಾಡಿ, ಅಂದ್ರೆ ದೇವರು ಕೊಟ್ಟಿರುವಂತ ಕೆಲಸವನ್ನು ಮಾಡದೇ ಇದ್ದರೆ ನಾವು ಸರಿಯಾದ ಜೀವನ ಏನ್ ಮಾಡ್ತಾ ಇಲ್ಲ, ದೇವ್ರು ಕೊಡುವಂತ ಸಂತೋಷವಾದ ಜೀವನ ಏನ್ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ದೇವ್ರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಸಮಾಧಾನವನ್ನು, ಸಂತೋಷ. ಇಷ್ಟು ಏನ್ ಮಾಡ್ತೀವಿ ಅಂದ್ರೆ, ನನ್ನ ಕಷ್ಟದಿಂದ ಬಾಳಿದ್ದೇನೆ, ನಾನು ಕ್ರಿಸ್ತಗೋಸ್ಕರ ಬಾಳ್ತೇನೆ ಅರ್ಥ ಮಾಡ್ಕೊಳ್ತೇನೆ. ದೇವರ ವಾಕ್ಯದಲ್ಲಿ ಏನಿದೆ, ನಾವು ಇದನ್ನ ಮಾತ್ರ ಓದಿ ಅದಾಗಿ ಮುಂದುವರೆದು ಮಾರ್ಕು 10ನೇ ಅಧ್ಯಾಯ 29ರಿಂದ 30. ಮಾರ್ಕ್ ಚಾಪ್ಟರ್ 10 29 to 31. ಮಾರ್ಕ್ 10ನೇ ವಚನ 29. ನಿಮಗೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಡುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ. ನೋಡಿ, ಈಗಿನ ಕಾಲದಲ್ಲಿ ಏನ್ ಮಾಡ್ತೀನಿ? ಮನೆ, ಅಕ್ಕ ತಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ, ಇವೆಲ್ಲವೂ ಹಿಂಸೆಗಳು, ಎಲ್ಲ ಹಿಂಸೆಗಳು ಸಹಿತವಾಗಿ. ಏನು ಬರೀ ಆಶೀರ್ವಾದ ಮಾತ್ರ ಬರ್ತಾ ಇಲ್ಲ, ಏನ್ ಬರತ್ತಂತೆ? ಹಿಂಸೆಗಳ ಜೊತೆಲಿ ಏನ್ ಬರತ್ತಂತೆ? ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತದೆ, 100ರಷ್ಟು ಸಿಕ್ಕೇ ಸಿಗುತ್ತೆ ಅಂತ. ಮತ್ತು ನೋಡಿ ಇಲ್ಲೇನ್ ಹೇಳ್ತಾ ಇದಾರೆ? ದೇವರಿಗೋಸ್ಕರ ನಾನು ಏನೆಲ್ಲ ಬಿಡ್ತೀನೋ ಇದೇ ಜೀವನದಲ್ಲಿ ದೇವರು ನನಗೆ ಏನ್ ಮಾಡ್ತಾರಂತೆ? ವಾಪಸ್ ಕೊಡ್ತಾರೆ. ಎಷ್ಟು? 10ರಷ್ಟಲ್ಲ, ಎಷ್ಟು? 100ರಷ್ಟು ವಾಪಸ್ ಕೊಡ್ತೀನಿ ಅಂತಾರೆ. ಅಲ್ಲೆಲ್ಲೂಯಾ. ಆದ್ರೆ 100ರಷ್ಟು ವಾಪಸ್ ಬರುತ್ತೆ ಅನ್ನೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಲೇಸಿ ಕ್ರಿಶ್ಚಿಯನ್ಸ್ ಆಗ್ಬಿಡ್ತೀವಿ. ಏನಂತ? ಸೋಮಾರಿ ಕ್ರಿಸ್ತರು ಏನ್ ಮಾಡ್ತಾರಂದ್ರೆ, ದೇವರ ಹತ್ರ ಆಶೀರ್ವಾದ ಬರೋವಾಗ ಸಂತೋಷವಾಗಿರ್ತಾರೆ, ಸ್ವಲ್ಪ ಕಷ್ಟ ಬಂದ್ರೆ ಏನ್ ಹೇಳ್ಬಿಡ್ತಾರೆ? ಅಯ್ಯೋ ಸುತ್ತ. ಕೀರ್ತನೆಗಳು 90ಯಲ್ಲಿ ಕೀರ್ತನೆ 90 ಕೀರ್ತನೆಗಳು 90ರಲ್ಲಿ 90ಯಲ್ಲಿ ಮೋಸೆ ಬರೆದಿರುವಂತ ಒಂದು ಕೀರ್ತನೆಗಳಿದೆ. ಹದಿನೈದು 14 ಕೀರ್ತನೆಗಳು 90, 15 ಮತ್ತು 16. ನೀನು ನಮ್ಮನ್ನು ಮುಗಿಸಿದ ದಿವಸಗಳಿಗೂ ನಾವು ಕೇಳನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ನಿಮ್ಮ ಸೇವಕರಿಗೆ ನಿನ್ನ ರಕ್ಷಣಾ ಕಾರ್ಯವು, ಅವರ ಮಕ್ಕಳಿಗೋಸ್ಕರ ನಿಮ್ಮ ಮಹತ್ವ ಪ್ರಕಟವಾಗಲಿ. ನೋಡಿ, ದೇವರೇ ನಿಮ್ಮ ಹತ್ರದಿಂದ ನಾವು ಆಶೀರ್ವಾದ ಮಾತ್ರ ನೋಡ್ತಾ ಇಲ್ಲ, ಏನ್ ಬರ್ತಾ ಇದೆ? ಪರ್ಸಿಕ್ಯೂಷನ್ ಸಹ ನಮ್ಮನ್ನು ನೋಡಿ ಏನ್ ಬರ್ತಾ ಅಂದ್ರೆ, ಹಿಂಸೆಯೂ ಸಹ ಏನಾಗುತ್ತೆ? ನಾವು ಕ್ರಿಸ್ತನಲ್ಲಿ ಇರ್ಬೇಕಾದ್ರೆ ಬರುತ್ತೆ. ಆದ್ರೆ ಹಿಂಸೆಯನ್ನೆಲ್ಲ ದಾಟಿನೂ ಸಹ ನಮ್ಮನ್ನ ಏನ್ ಮಾಡ್ತಾರೆ ಅಂತ ದೇವರು ಆಶೀರ್ವದಿಸ್ತಾರೆ, ನಮ್ಮ ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ. ನಾನು ಆಶೀರ್ವಾದ, ನೆಲ, ವಾಗ್ದಾನ ಅಂತ ಹೇಳುವಾಗ ಎಷ್ಟೋ ನಾವೇನ್ ಮಾಡ್ತೀವಿ ಅಂದ್ರೆ, ಎಲ್ಲರ ಮೈಂಡಲ್ಲಿ ಹೋಗುತ್ತೆ ಕಾಸು ಅಥವಾ ಲೋಕದ ವಿಚಾರಗಳ ಮೇಲೆ ಇರಬಹುದು. ನಾವು ಲೋಕದ ವಿಚಾರಗಳಲ್ಲಿ ಆಶೀರ್ವಾದ ಇಲ್ಲದೆ ಇರುವಂತ ಜನರಾಗಿರಬಹುದು, ಎಷ್ಟೋ ಜನರು ಇರಬಹುದು. ಆದ್ರೆ ಆತ್ಮದ ವಿಷಯದಲ್ಲಿ, ದೇವರ ರಾಜ್ಯಕ್ಕೆ ಕುರಿತಾದ ವಿಷಯದಲ್ಲಿ ನಾವು
ರಿಚ್ ಆಗಿದೀವ, ಹಾಗಾದ್ರೆ ನಾವು ಸಂಪತ್ತು ಉಳ್ಳವಂತ ಮನುಷ್ಯರಾಗಿದ್ದೀವ. ಯಾಕಂದ್ರೆ ಲೋಕದ ವಿಷಯಗಳು ಏನಾಗುತ್ತೆ, ಇದನ್ನೇ ದೇವರೇನು ಹೇಳ್ತಾರೆ, ಲೋಕದಲ್ಲಿ ಸೇರಿಸುವವನು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿಗೆ ಸೇರಿಸ್ತಾ ಇದ್ದಾನೆ. ನಮ್ಮ ಐಶ್ವರ್ಯನ ಎಲ್ಲಿ ಸೇರಿಸ್ಬೇಕಂತೆ, ಪರಲೋಕದ ರಾಜ್ಯದಲ್ಲಿ. ಅಳಿಯುವಂತ ಐಶ್ವರ್ಯವನ್ನು ಸೇರಿಸುವುದಕ್ಕೆ ಬದಲಾಗಿ ಅಳಿಯದ ಐಶ್ವರ್ಯನ ಎಲ್ಲಿ ಸೇರಿಸ್ಬೇಕಂತೆ, ಪರಲೋಕ ರಾಜ್ಯದಲ್ಲಿ. ಆದ್ರೆ ದೇವರು ಇನ್ನೊಂದು ವಾಕ್ಯ, ತಿರುಗಿ ಅದೇ ವಾಕ್ಯದಲ್ಲಿ ಹೇಳ್ತಾರೆ, ಮಾರ್ಕ್ 10:29 ಹೇಳ್ತಾರೆ, ಈ ಜೀವನದಲ್ಲಿ ಇಷ್ಟೆಲ್ಲ ನನಗೋಸ್ಕರ ಬೆಳ್ಕೊಡ್ತೆ ಏನ್ ಮಾಡ್ತೀನಿ, ನಿನಗೆ 100ರಷ್ಟು ಏನ್ ಮಾಡ್ತೀನಿ, ಹಿಂತಿರುಗಿ ಕೊಡ್ತೀನಿ. ಕಂಟಿನ್ಯೂ ಮಾಡಿ ಆ ವಾಕ್ಯವನ್ನ. 10 ಮಾರ್ಕ್ 10:29-30 ಫುಲ್ ಮುಗಿಸ್ಬಿಡಿ. ಮತ್ತು ಮುಂದಿನ ಲೋಕದಲ್ಲಿ ಇತ್ತೀಚೆಗೂ ದೊರೆಯುವುದು, ಆದರೆ ಬಹುಮಂದಿ ಮೊದಲನೆಯವರು ಕಡೆಯವರಾಗುವರು, ಕಡೆಯವರು ಮೊದಲನಾಗುವರು ಎಂದು ಹೇಳಿದರು. ನಾನು ಒಂದು ವಿಷಯ ಹೇಳಿದೆ, ನಾವು ಹಿಂತಿರುಗಿ ನೋಡ್ತಾ ಇರ್ಬೇಕಾದ್ರೆ ಏನ್ ಹೇಳ್ತೀವಿ, ದೇವರ ಜೊತೆಯಲ್ಲಿ ನಾನು ಅಷ್ಟು ಹತ್ರ ಇದ್ನಲ್ಲ, ಏನಾಯ್ತು ಅಂತ. ನೀವು ನಿಜವಾಗ್ಲೂ ದೇವ್ರ ಜೊತೆ ನಡೀತಾ ಇದ್ದೀರಾ ಅಂದ್ರೆ ಹತ್ರ ದೂರ ಆಗ್ತಾನೆ ಇರ್ತೀವಿ. ಯಾಕೆ ಗೊತ್ತಾ, ಹತ್ರ ದೂರ ಆಗ್ತಾನೆ ಇರ್ತೀವಿ ಅಂದ್ರೆ ಕೆಲವು ಕಾಲಗಳಲ್ಲಿ ದೇವರ ಪ್ರಸನ್ನತೆ ತುಂಬಾ ಹತ್ರ ಇರುತ್ತೆ, ಕೆಲವು ಕಾಲಗಳಲ್ಲಿ ಏನಾಗುತ್ತೆ, ತುಂಬಾ ದೂರ ಇರ್ತಾರೆ. ನಿಮ್ಮ ಜೊತೆಯಲ್ಲೇ ದೇವರು ಇದ್ದಾರೆ ಅಂದ್ರೆ ನೀವು ಬೆಳೀತಾ ಇಲ್ಲ ಅಂತ ಅರ್ಥ. ನಿಮ್ಮ ಪ್ರಸನ್ನತೆ ಯಾವಾಗ್ಲೂ ನಿಮ್ಮ ಜೊತೆ ಇದೆ, ಹಾಗಂದ್ರೆ ಯಾವಾಗ್ಲೂ ನೀವು ಏನ್ ಮಾಡ್ತಾ ಇದ್ರೆ, ಯಾವಾಗ್ಲೂ ದೇವ್ರ ಅಂತ ಆ ರೀತಿ ಇದ್ದೀರಾ ಅಂದ್ರೆ ನೀವೇನಾಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಬೆಳೀತಾ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಅಪ್ಪ ಅಮ್ಮ ಯಾರ ಜೊತೆ ಯಾವಾಗ್ಲೂ ಜೊತೆಲೇ ಇರ್ತಾರೆ, ಚಿಕ್ಕ ಮಕ್ಕಳ ಜೊತೆನೆ ಅಪ್ಪ ಅಮ್ಮ ಯಾವಾಗ್ಲೂ ಜೊತೆಲಿ ಇರ್ತಾರೆ. ನಮಗೂ ಸಹ ನಾವು ಬೆಳೀತಾ ದೇವ್ರು ನಮ್ಮನ್ನು ಬಿಟ್ಟು ದೂರ ಹೋಗ್ತಾನೆ ನಾನು ಹೇಳ್ತಾ ಇಲ್ಲ. ನೀನ್ ಹೇಳ್ತಾ ಅವ್ರ ಪ್ರಸನ್ನತೆ ಕೇಳುವ ಸಮಯಗಳಲ್ಲಿ ಏನಾಗುತ್ತೆ, ನಮ್ಮನ್ನು ಬಿಟ್ಟು ದೂರ ಆಗುತ್ತೆ. ನಾನು ಬೆಳೀತಾ ಇದ್ದೀನಿ ತೇಳುವುದಕ್ಕೆ ಒಂದು ದೊಡ್ಡ, ನಾವು ಪಾಪ ಮಾಡುವಾಗ ದೇವರ ಪ್ರಸನ್ನತೆ ದೂರ ಆಗೋದು ಬೇರೆ, ಅದರ ಪ್ರಯತ್ನ ಮಾತಾಡ್ತಾ ಇಲ್ಲ. ನಾನು ದೇವರಲ್ಲೇ ನಡೀತಾ ಇರ್ಬೇಕಾದ್ರೂ ಎಷ್ಟೋ ಸಮಯಗಳು ಏನಾಗುತ್ತೆ, ದೇವರೇ ಹತ್ರನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂತ ಸಮಯಗಳಲ್ಲಿ ನಾನೇನ್ ಅರ್ಥ ಮಾಡ್ಕೊಬೇಕು, ನನ್ನ ಅರಣ್ಯದಲ್ಲಿ ದೇವರು ನಡೆಸ್ತಾ ಇದ್ದಾರೆ. ದೇವರ ಪ್ರಸನ್ನತೆನೇ ಇಲ್ಲದೆ ಇದ್ರು ನಾನು ಅವ್ರಿಗೇನಾಗಿ ವಿಶ್ವಾಸವಾಗಿ ನಡೆದುಕೊಳ್ತೀನ, ಅದನ್ನೇನ್ ಮಾಡ್ತಾರೆ ದೇವರು ಟೆಸ್ಟ್ ಮಾಡಿ ನೋಡ್ತಾರೆ. ಯಾಕಂದ್ರೆ ಯಾವಾಗ್ಲೂ ದೇವರ ಪ್ರಸನ್ನತೆಯಲ್ಲಿ ಇರುವಂತ ಮನುಷ್ಯರು ಒಳ್ಳೆಯದೇ, ದೇವರ ಪ್ರಸನ್ನತೆ ಯಾವಾಗಲೂ ತುಂಬಾ ಸಂತೋಷವಾದ ವಿಷಯ. ನನ್ನ ಗುಣ ಏನಾಗಲ್ಲ, ಟೆಸ್ಟ್ ಆಗಲ್ಲ, ನಾನು ಬೆಳೀತಾ ಇದ್ದೆ. ನಾನು ಬೆಳಿಬೇಕಂದ್ರೆ ಏನಾಗ್ಬೇಕು, ಪ್ರಸನ್ನತೆ ದೇವರು ಸ್ವಲ್ಪ ಕಾಲಗಳಿಂದ ಅವ್ರ ಜೊತೆಯಲ್ಲಿ ಇರ್ತಾರೆ, ಆದ್ರೆ ಅವರ ಪ್ರಸನ್ನತೆ ಏನಾಗುತ್ತೆ ನಮಗೆ ಫೀಲ್ ಆಗಲ್ಲ. ಫೀಲ್ ಆಗದೇ ಇರುವಂತ ಕಾಲಗಳನ್ನ ನಾನು ಏನ್ ಮಾಡಬೇಕು, ದೇವ್ರ ನಡಿಬೇಕು. ಯಾಕಂದ್ರೆ ದೇವ್ರು ಏನ್ ಹೇಳ್ತಾರೆ ಗೊತ್ತಾ, ನಾವು ದೇವ್ರನ್ನ ಫೀಲ್ ಮಾಡುವಾಗ ನಮ್ಮ ಹತ್ರ ಇಲ್ಲ ಅಂತ ಫೀಲ್ ಮಾಡ್ತೀವಿ. ಯಾವಾಗ ನಾವು ಫೀಲ್ ಆಗಲ್ವೋ, ದೇವರೇ ಎಲ್ಲಿದ್ದೀರಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳುವಂತ ಕಾಲಗಳಲ್ಲೇ ದೇವ್ರು ನಮಗೆ ಇನ್ನೂ ಹತ್ರ ಆಗ್ತಾರೆ. ಇದನ್ನ ಓದಿ ಮುಗಿಸ್ಬೇಕಾದ್ರೆ ಒಂದೊಂದು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ಯೋಶುವನಿಗೂ ಸಹ ದೇವ್ರು ಏನ್ ಮಾಡಿಲ್ಲ, ಮುಗಿದ ತಕ್ಷಣ ಇರುವಂತ ಜನರು ಏನಾಗಿಲ್ಲ, ಹೋಗ್ಬಿಟ್ಟಿಲ್ಲ, ಅವ್ನು ಯುದ್ಧ ಮಾಡಿ ಪಡೆದುಕೊಳ್ಬೇಕಾಗಿತ್ತು. ಅದೇ ರೀತಿ ಕಾನಾನ್ ಮದುವೆಯಲ್ಲೂ ಸಹ ಏನ್ ಮಾಡ್ಬೇಕಾಗಿತ್ತು, ದೇವರು ಏನ್ ಮಾಡಿಲ್ಲ, ಮ್ಯಾಜಿಕ್ ಮಾಡಿ ಅಲ್ಲಿರುವಂತ ಏನಲ್ಲ, ನೀರ್ ತಾನಾಗೆ ಬಂದಿಲ್ಲ, ನೀರ್ ತಾನಾಗೆ ಏನಾಗಿಲ್ಲ, ದ್ರಾಕ್ಷರಸವಾಗಿ ಅಲ್ಲಿರುವಂತ ಸೇವಕರಿಗೆ ಏನ್ ಹೇಳ್ತಾರೆ, ನೀರನ್ನ ಏನ್ ಮಾಡಿ ತುಂಬಿಸಿ. ಅಲ್ಲಿ ತಿರುಗಿ ಏನ್ ಹೇಳ್ತಾರೆ ಗೊತ್ತಾ, ಅವ್ರು ನೀರಿನ ಆ ಒಂದು ಬಿಂದಿಗೆಗಳನ್ನ ಎತ್ಕೊಂಡು ಹೋಗುವಾಗ್ಲೂ ಸಹ ಅದೇನಾಗಿಲ್ಲ ಅಂತೆ, ದ್ರಾಕ್ಷರಸವಾಗಿ ಮಾರಿಲ್ಲ. ಅವ್ರು ಎತ್ಕೊಂಡು ಹೋಗುವಾಗ್ಲೂ ಏನಾಗಿಲ್ಲ, ದ್ರಾಕ್ಷರಸವಾಗಿ ಮಾರಿಲ್ಲ. ಅವ್ರು ಏನ್ ಮಾಡುವಾಗ ಪರಿಮಾರವಾಗಿ ಏನಾಗ್ತಾ ಇದೆ, ದ್ರಾಕ್ಷರಸವಾಗಿ ಮಾರ್ತಾ ಇದ್ದಾರೆ. ನಮಗೂ ಸಹ ದೇವ್ರು ಲಾಸ್ಟ್ ಮೂಮೆಂಟ್ ಅವ್ರಿಗೆ ಏನ್ ಮಾಡ್ತಾರೆ, ನಮಗೇನೋ ಒಂದು ವಿಷಯ ಹೇಳಿರ್ತಾರೆ, ನಮ್ಮ ಜೀವನದಲ್ಲಿ ಏನ್ ಮಾಡಿ ಇದನ್ನ ಮಾಡಿ ಅಂತ. ನಾವು ಅದನ್ನ ಮಾಡುವಾಗ ಏನ್ ಮಾಡ್ತೀವಿ, ಎತ್ಕೊಂಡು ಹೋಗಿ ದೇವರ ಮೇಲೆ ನಂಬಿಕೆ ಇಟ್ಟು ಅದನ್ನು ಮಾಡುವಾಗ ದೇವ್ರು ಏನ್ ಮಾಡ್ತಾರೆ, ಆ ವಿಷಯವನ್ನ ಆಶೀರ್ವದಿಸ್ತಾರೆ. ತನ್ನ ಅತಿಶಯ ಯಾವಾಗ ಬರುತ್ತೆ, ಕೊನೆಯಲ್ಲಿ ಬರುತ್ತೆ. ಆದ್ರೆ ಯಾಕಂದ್ರೆ ದೇವ್ರು ನಮಗೆ ಯಾವಾಗಲೂ ಈಸಿ ಆದ ವಿಷಯವನ್ನು ಹೇಳ್ತಾರೆ. ಬಿಂದಿಗೆ ತುಂಬಿಸಿ ಎತ್ಕೊಂಡು ಹೋಗಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ದ್ರಾಕ್ಷರಸ ಮಾಡೋದೇ ಕಷ್ಟವಾದ ವಿಷಯ. ಆದ್ರೆ ನಾವೇನ್ ಹೇಳ್ತೀವಿ, ದೇವರೇ ನನ್ನ ಕೈಯಿಂದ ಏನ್ ಮಾಡಕ್ ಆಗ್ತಾ ಇಲ್ಲ, ಬಿಂದಿಗೆನೇ ತುಂಬಿಸಕ್ ಆಗ್ತಾ ಇಲ್ಲ. ಆ ವಿಧವೆ ಮನೆಯಲ್ಲೂ ಸಹ ಯಾರು, ಎಲಿಜಾ ಹೋದಂತ ವಿಧವೆ ಮನೆಯಲ್ಲೂ ಸಹ ಸಾರಿಬಾತ್ ಊರಿನಲ್ಲಿ ಆ ವಿಧವೆ ಮನೆಯಲ್ಲೂ ಸಹ ಅವಳೇನ್ ಮಾಡ್ತಾರೆ, ಮೊದಲು ಇದ್ದಂತದಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಎಲಿಜಾ ಕೊಡ್ತಾಳೆ. ಎಲಿಜಾ ಕೊಟ್ಟದೇ ಹೋಗಿದ್ರೆ ಅವ್ರ ಮನೇಲಿ ಏನಾಗ್ತಿರ್ಲಿಲ್ಲ, ಆಶೀರ್ವಾದ ಬರ್ತಿರ್ಲಿಲ್ಲ. ಅವ್ರ ಆಶೀರ್ವಾದ ಯಾವಾಗ ಬರುತ್ತೆ, ಎಲಿಜಾ ಕೊಟ್ಟ ಮೇಲೆ ಅವ್ರು ಮಾಡುವಾಗ ಏನಾಗ್ತದೆ, ಆ ಕಾಲ ಮುಗಿಯುವವರೆಗೂ ಏನಾಗ್ತಾ ಇದ್ರೆ ಅವ್ರ ಆಶೀರ್ವಾದ ಬರುತ್ತೆ. ನಮಗೂ ಸಹ ನಾವೇನ್ ಮಾಡಬೇಕು, ದೇವ್ರು ನಮ್ಗೆ ಏನ್ ಮಾಡ್ತಾರೆ, ವಾಗ್ದಾನ ಕೊಟ್ಟಿದ್ದ ಮೇಲೆ ಇನ್ನೇನು ನೆರವೇರಿಸಬೇಕು ಅಂತ ಇವಾಗ ಏನ್ ಹೇಳ್ತಾರೆ, ಒಂದು ಇದನ್ನ ಮಾಡು, ನಾನು ಏನ್ ಮಾಡ್ತೀನಿ, ಆಶೀರ್ವದಿಸ್ತೀನಿ.
ಅದನ್ನ ನಾವೇನ್ ಮಾಡಬೇಕು, ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಬೇಕು. ದೇವ್ರೆ ಇದನ್ನ ಮಾಡಿದ್ರೆ ನನಗೆ ನಡೆಸ್ತೀರಾ, ನಿಮ್ಮ ಅತಿಶಯದಲ್ಲಿ ನಡೆಯುತ್ತಾ ಅಂತ. ನಾನು ದೊಡ್ಡ ಅತಿಶಯಗಳು ನೋಡೋದು ಬಿಟ್ಟು ನಾನು ಎಲ್ಲಿ ನೋಡ್ಬೇಕು, ನನ್ನ ಅತಿಶಯಗಳು ನಾನು ಕ್ರಿಯೆಯಲ್ಲಿ ನಾನು ಮಾಡಿ ತೋರಿಸ್ಬೇಕು. ಅಲ್ಲೆಲ್ಲೂಯ. ದೊಡ್ಡ ವಿಷಯಗಳು ದೇವ್ರು ಮಾಡ್ತಾರೆ, ಚಿಕ್ಕ ವಿಷಯ ನಾನು ಮಾಡ್ತಾ ಇದ್ದೀನಿ. ರಚನೆ ಮಾಡಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಲಾಸ್ಟ್ ವೆಡ್ನೆಸ್ಡೇ ಒಂದು ಟಾಪಿಕ್ ನೋಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ನಾವು ಪ್ರೇಯರ್ ಮಾಡ್ತೀವಲ್ಲ ವಾಟ್ಸಪ್, ಅದರಲ್ಲಿ ಒಂದೇ ಒಂದು ಟಾಪಿಕ್ ನೋಡಿದ್ವಿ. ಯಾವ್ದಂದ್ರೆ ಪ್ರಾರ್ಥನೆಯಲ್ಲಿ ಏನಿದೆ, 3 ವಿಧವಾದ ಪ್ರಾರ್ಥನೆಗಳಿದೆ. ಯಾವುದು? ಮೊದಲು ನಾವು ದೇವರಿಗೋಸ್ಕರ, ದೇವರ ಜೊತೆಯಲ್ಲಿ ಪ್ರಾರ್ಥನೆ, ನನ್ನ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದು. ದೇವರೇ ನನ್ನ ಇದೆಲ್ಲ ಸಂಧಿಸಿ ಅಂತ, ಇದನ್ನೇ ಕೇಳಿರಿ ನಿಮಗೆ ದೊರಕುವುದು. ನೆಕ್ಸ್ಟ್ ಏನಂದ್ರೆ ಹುಡುಕಿರಿ ನಿಮಗೆ ಸಿಗುವುದು. ಹುಡುಕಿರಿ ಯಾವ್ದನ್ನ ಹುಡುಕ್ತಾ ಇದೀವಿ? ದೇವರ ಪ್ರಸನ್ನತೆಯನ್ನು, ದೇವರ ವಾಕ್ಯವನ್ನು ಹುಡುಕೋದೆ ನಾವು ದೇವರನ್ನು ಹುಡುಕುವುದು. ಅಲ್ಲೆಲ್ಲೂಯ. ನಾವು ದೇವರನ್ನು ಎಲ್ಲಿ ಹುಡುಕ್ತೀವಿ? ಆರಾಧನೆಯಲ್ಲೂ, ಸ್ತೋತ್ರದಲ್ಲೂ, ಸಂಗೀತದಲ್ಲೂ, ಹಾಡಿನಲ್ಲಿ ಏನ್ ಮಾಡ್ತೀವಿ? ದೇವ್ರನ್ನ ಹುಡುಕ್ತೀವಿ. ದೇವ್ರು ನಮ್ಮ ಹತ್ರ ಎದುರು ನೋಡುವಂತದ್ದು ಯಾವ್ದು? ಅವ್ರನ್ನ ಹುಡುಕುವುದು. ಯಾಕಂದ್ರೆ ಅದನ್ನೇ ಮತ್ತೆ ಯಾರಲ್ಲಿ ಏನ್ ಹೇಳ್ತಾರೆ? ನನ್ನನ್ನು ನನ್ನ ರಾಜನ ಹುಡುಕೋ ಅವ್ರು ಏನ್ ಮಾಡ್ತಾರೆ? ಎಲ್ಲಾ ವಿಷಯಗಳನ್ನ ನಾನು ಕೊಡ್ತೀನಿ. ನಾವು ಕೇಳುವಂತ ಪ್ರಾರ್ಥನೆಗಳನ್ನು ಕಡಿಮೆ ಮಾಡಿ ದೇವರನ್ನ ಹುಡುಕುವಂತ ಪ್ರಾರ್ಥನೆ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಬೇಕು. ಅಲ್ಲೆಲ್ಲೂಯ. ಲಾಸ್ಟ್ ಏನು? ತಟ್ಟಿನಿ ನಿಮಗೆ ತೆರೆಯುವುದು. ನಾವು ಏನಕ್ಕೋಸ್ಕರ ತಟ್ತಾ ಇದೀವಿ? ನನಗೋಸ್ಕರ ಅಲ್ಲ, ನನ್ನ ಜೊತೆಯಲ್ಲಿರುವಂತ ಜನರಿಗೋಸ್ಕರ ದೇವರ ವಾಸಲಿನಲ್ಲಿ ಹೋಗಿ ಏನ್ ಮಾಡ್ತಾ ಇದೀವಿ? ತಟ್ತಾ ಇದ್ದೀವಿ. ದೇವರೇ ಸಹಾಯ ಮಾಡಿ. ಇದನ್ನ ನಾವೆಲ್ಲಿ ನೋಡಿದ್ವಿ? ಲೂಕ ಅಲ್ಲಿ ಪರಮಂಡಲ ಪ್ರಾರ್ಥನೆ ಆದ ಮೇಲೆ ಏನ್ ಬರುತ್ತೆ, ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವನ ಫ್ರೆಂಡ್ಗೋಸ್ಕರ ಯಾರೋ ಊರಿನಿಂದ ಬಂದಿರ್ತಾರೋ ಅವ್ನ ಏನ್ ಮಾಡ್ತಾನೆ, ಅವ್ರ ಫ್ರೆಂಡ್ ಹೋಗಿ ಡಿಸ್ಟರ್ಬ್ ಮಾಡ್ತಾನೆ. ನಾನು ಅಲ್ಲಿ ಊಟ ಕೊಡ್ಬೇಕು, ಬ್ರೆಡ್ ಕೊಡ್ಬೇಕು, ಏನ್ ಮಾಡು, ತಟ್ಟಿ ಏನ್ ಮಾಡಿದ, ಅವ್ನ ಏನ್ ಹೇಳ್ತಾನೆ, ಎಲ್ಲಾ ಮುಚ್ಬಿಟ್ಟು ನಾನು ಮಲ್ಕೊಂಡಿದ್ದೀನಿ, ಏನಕ್ಕಪ್ಪ ಯಾವತ್ತು ತೊಂದರೆ ಮಾಡ್ತಾ ಇದ್ದೇನೆ. ಆದ್ರೆ ಅವ್ನ ಏನ್ ಮಾಡ್ತಾನೆ? ಕೊಡುವವರೆಗೆ ಏನ್ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೋಸ್ಕರ ತಟ್ತಾನೆ. ಯಾರಿಗೋಸ್ಕರ ತಟ್ತಾ ಇದ್ದಾನೆ? ಬೇರೆಯವ್ರಿಗೋಸ್ಕರ. ನಾವು ಸಹ ನಮ್ಮ ಪ್ರಾರ್ಥನೆ ಏನು ಮಾಡ್ಬೇಕು? ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಅಪ್ಪ, ನೀವು ಇವತ್ತೊಬ್ಬ ಇಷ್ಟೋ ಜನರಿಗೆ ಕೊಟ್ಟಿರುವಂತ ವಾಗ್ದಾನ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 26ನೇ ವಾಕ್ಯ, ಅವರ ಕಣ್ಮುಂದೆ ನೀವು ಇಟ್ಟಿದ್ದೀರಪ್ಪ. ಇವತ್ತು ಆಶೀರ್ವಾದವನ್ನು, ಶಾಪವನ್ನು ಪಡೆದುಕೊಳ್ಳುವುದು. ಅಪ್ಪ, ನೀವು ಕೊಡುವಂತ ವಾಗ್ದಾನಗಳ ನಾವು ಅದನ್ನು ಪ್ರಕಾರ ನಡೆಯುವಾಗ ನಾವು ಆಶೀರ್ವಾದ ನಿಮ್ಮ ಹತ್ರ ಪಡ್ಕೊಳ್ತಿದ್ದೇವೆ. ಆ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಮಾತ್ರ ಅಲ್ಲ, ಮಹಾ ಆಶೀರ್ವಾದ ನಿಮ್ಮ ಪ್ರಸನ್ನತೆ ಅಪ್ಪ. ನೀವು ನಮ್ಮ ಜೀವನದಲ್ಲಿ ಹೆಚ್ಚಾಗುವಾಗ ಇದೆಲ್ಲ ನೀವು ಮೀಟ್ ಮಾಡ್ತೀರಾ, ಎಲ್ಲಾ ವಿಷಯಗಳು ಮೀಟ್ ಮಾಡ್ತೀರಾ. ನಮ್ಮನ್ನು ಏನಕ್ಕೋಸ್ಕರ ಕರೀತಾ ಇದ್ದೀರಾ ದೇವರೇ, ಅದನ್ನ ಅವ್ರು ತಿಳಿಯಪಡಿಸಿ. ನನ್ನ ಜೀವನದಲ್ಲಿ ಈ ಒಂದು ವಿಷಯ ನಾವು ಏನ್ ಮಾಡ್ಬೇಕು, ಯಾವ ಬಿಂದಿಗೆ ನಾವು ತುಂಬಿಸ್ಬೇಕಪ್ಪ, ನಮಗೆ ಸಹಾಯ ಮಾಡಿ, ದಾರಿಯನ್ನು ತೋರಿಸಿ. ನೀವು ನಮಗೆ ದಾರಿಯನ್ನು ತೋರಿಸದೆ ಹೋದರೆ ನಾವು ಸರಿಯಾದ ದಾರಿಯನ್ನು ನಡೆಯಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಗಳನ್ನು ತೆರೆ, ನಮ್ಮ ಮನ ಕಣ್ಗಳನ್ನು ತೆರೆದೊಬ್ಬ ಸ್ತೋತ್ರ. ಈ ಕಾಲದಲ್ಲಿ ನಾನು ಏನ್ ಮಾಡಬೇಕು ನಮಗೆ ತಿಳಿಸಿ. ನೀವು ಹೇಳ್ತಿರಲ್ಲ, ಕೀರ್ತನೆ 46 ಹೇಳ್ತಿರಲ್ಲ, ಬಿ ಸ್ಟಿಲ್. ಒಂದು ಕಡೆಯಲ್ಲಿ ನಿಂತ್ಕೊಂಡು ಏನ್ ಮಾಡು, ನಾನೇ ದೇವರು ತಿಳಿದುಕೊಂಡು ಹೇಳ್ತಿರಲ್ಲ, ಆ ರೀತಿಯ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಮ್ಮ ಸುತ್ತಲೂ ಬಿರುಗಾಳಿ ಇದ್ರು ಆದಪ್ಪ, ನಿಮ್ಮ ವಾಕ್ಯದಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡಿಪ್ಪ. ನಮ್ಮಲ್ಲಿ ಬಲವನ್ನು ಕೊಡಿ. ಯಾವ ರೀತಿ ದಾವೀದನು ತನ್ನ ದೇವರಲ್ಲಿ ತನ್ನ ಬಲಪಡಿಸ್ಕೊಳ್ಳುತ್ತಿದೆಯೋ ಮೊದಲೇ ಸಾಮೇಲೆ, ಆ ರೀತಿ ನಾವು ಬಲಪಡಿಸ್ಕೊಳ್ಳೋಕೆ ಸಹಾಯ ಮಾಡಿ. ನೀವು ನಮಗೆ ತೋರಿಸುವಂತ ದಾರಿನ ನಾವು ಅದನ್ನ ಆಯ್ದುಕೊಂಡು ನಮ್ಮ ಆಶೀರ್ವಾದವಾದ ಸ್ಥಳಕ್ಕೆ ನಾವು ಹೋಗಿ ಸೇರೋದಕ್ಕೆ ಸಹಾಯ ಮಾಡಿ. ಅದಪ್ಪ, ಅಲ್ಲಿನೂ ಹೋಗಿ ನಾವು ಯುದ್ಧ ಮಾಡೋದಕ್ಕೆ ಬಲವನ್ನು ನೀವು ನಮಗೆ ಕೊಡಿಯಪ್ಪ. ನೀವು ನಮಗೆ ಬಲ ಕೊಡದೆ ಹೋದ್ರೆ ನಮ್ಮಿಂದ ಯುದ್ಧವನ್ನು ಮಾಡೋಕೆ ಸಾಧ್ಯ ಇಲ್ಲ. ಸಹಾಯ ಮಾಡಿ. ಇಂದು ಮಾರದೇ ಇರುವಂತ ದೇವರು ನಮ್ಮನ್ನು ಆಶೀರ್ವದಿಸಿಯಪ್ಪ. ಬಂದಿರುವಂತ ಪ್ರತಿಯೊಬ್ಬರ ಮನಸ್ಸಿನ ಪ್ರಾರ್ಥನೆಯು ಕೇಳಿರ್ತೀರಪ್ಪ. ಹೌದಪ್ಪ, ಪ್ರತಿಯೊಬ್ಬರ ಏನೆಲ್ಲ ಬೇಕು, ಎಷ್ಟೋ ಜನರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಹಣ ಕಷ್ಟ ಕಾಸುಗಳಿದೆ, ಎಷ್ಟೋ ವಿಷಯಗಳಪ್ಪ ಕಷ್ಟಗಳಲ್ಲಿ ಇರ್ತಾರೆ. ಪ್ರತಿಯೊಂದು ನೀವು ಸಂಧಿಸಿ. ಮತ್ತೆ 6 ಹೇಳ್ತೀರ, ಮತ್ತೆ 6 ಹೇಳ್ತೀರಲ್ಲಪ್ಪ. ಹೌದಪ್ಪ, ಸ್ತೋತ್ರ. ಕೆಟ್ಟ ತಂದೆಯ ತಮ್ಮ ಮಕ್ಕಳಿಗೆ ಏನ್ ಕೊಡಬೇಕು, ಒಳ್ಳೆ ವಿಷಯಗಳು ಕೊಡಬೇಕು ಅಂತ ಯೋಚನೆ ಮಾಡುವಾಗ ಪರಲೋಕದಲ್ಲಿ ಇರುವಂತ ತಂದೆ ಇನ್ನಿಷ್ಟು ವಿಷಯಗಳು ಕೊಡ್ತೀರಾ ಅಂತ. ನಮಗೆಲ್ಲಾ ಒಳ್ಳೆಯ ವಿಷಯಗಳು, ಪವಿತ್ರಾತ್ಮರನ್ನು ಹೆಚ್ಚಾಗಿ ಕೊಡಿ, ಅಭಿಷೇಕವನ್ನು ಕೊಡಿ, ನಮ್ಮ ನೀಡ್ಸ್ ಎಲ್ಲ ಮೀಟ್ ಮಾಡಿ, ಜೊತೆಯಲ್ಲಿ ನಡೆಸಿ. ಇಂದು ಎಂದು ಮಾನವೀಯ ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.